59ನಲ್ಲಿ 77A ಅಂತ. ಸೊ ದಿಸ್ ವಾಸ್ ದ ಬಿಗ್ಗೆಸ್ಟ್ ರೇಡಿಯೋ ಎಟ್ ದಟ್ ಟೈಮ್. ಮೊದಲ ರೇಡಿಯೋ ಸೆಟ್ ಸೀರೀಸ್ ಇದು ಸಿಗ್ನೇಚರ್ ಟಿವಿ. ಇದು ಆಕಾಶವಾಣಿ ಬ್ರಾಡ್ಕಾಸ್ಟಿಂಗ್ ಶುರು ಮಾಡೋಕ್ಕಿಂತ ಮುಂಚೆ ಹಾಕ್ತಾರೆ. ಇದು 1.5 ನಿಮಿಷ ಬರುತ್ತೆ. ಇವರು ಜ್ಯೂ, ಆ್ಯಕ್ಚುಲಿ ಹೀ ಈಸ್ ಫ್ರಮ್ ಜರ್ಮನಿ. ಇವ್ರು ಮಾಡಿರೋದು. ಯಹೂದಿ. ಹೊಲೋಕಾಸ್ಟ್ ತಪ್ಪಿಸ್ಕೊಳ್ಳೋಕ್ಕೆ ಬಾಂಬೆಗೆ ಬಂದು ಕೆಲಸ ಇಲ್ಲದೆ ಅಲಿತಾ ಇದ್ದ. ಆಮೇಲೆ ಅದನ್ನು ಅವ್ನಿಗೆ ಹೆಂಗೋ ಮಾಡಿ ಹಿ ಮೇಡ್ ದಿಸ್ ಟ್ಯೂನ್. ಶ್ರೀಮತಿ ಸ್ವಾಮಿ ಎಂಬ 21 ವರ್ಷದ ಯುವತಿ ಚರಿತಾ ಎಂಬ 3 ವರ್ಷದ ಇದು ಟ್ಯೂನಿಂಗ್ ಮಾಡೋದು. ಒಳಗಡೆ ಏನಿದೆ. ಎಷ್ಟು ವರ್ಷ ಹೇಳಿದ್ದು? 1955. 1955. EBS ಬುಷ್ ರೇಡಿಯೋ. ಗ್ರೇಟ್ ಬ್ರಿಟನ್. ಯಾಕಂದ್ರೆ ತುಂಬ ಕಾಂಪ್ಲೆಕ್ಸ್ ಮಾಡಿಬಿಟ್ಟಿದ್ದಾರೆ. FM ಇದೆ, ಮೊಟರೈಸ್ ಟ್ಯೂನಿಂಗ್ ಇದೆ ಎಲ್ಲ. 55ನಲ್ಲಿ ಇಟ್ ವಾಸ್ ಕಾಸ್ಟಿಂಗ್ 4,400 rupees. ಇದನ್ನು ಮೊನ್ನೆ 2 ವರ್ಷದಿಂದ ಒಬ್ಬರು ಜಪನೀಸು eBayನಲ್ಲಿ 8 ಲಕ್ಷಕ್ಕೆ ಮಾರಿದರು. ದೊಡ್ಡ ಮನೆತನದವರೇ ತಗೋಬೇಕು, ರಾಜ ಮಹಾರಾಜರೇ ತಗೋಬೇಕು. ಈ ರೇಡಿಯೋ ಅದೇ ಹೇಳಿದ್ನಲ್ಲ, ಈ ರೇಡಿಯೋ ಇದನ್ನು ನಮ್ಮ ಟ್ರಾಂಕೂರ್ ಮಹಾರಾಜರದ್ದು. ಇದು ಅವರು 36ರಲ್ಲಿ ತೊಗೊಂಡಿದ್ದು. ಇದರಲ್ಲಿ ಇದು ಮೂವ್ ಆಗುತ್ತೆ, ಡೈಲ್. ಈ ಗ್ಲಾಸ್ ಮೂವ್ ಆಗುತ್ತೆ ನೋಡಿ. ಈ ಗ್ಲಾಸ್ ಇದೆ ಅಲ್ಲ, ಈ ಗ್ಲಾಸ್ ಮೂವ್ ಆಗುತ್ತೆ. ಇದು ವರ್ಕಿಂಗ್. ಈ ಥರ. ಏನು ಸರ್, ಈಗ ಮೊದಲು ಭಾರತದಲ್ಲಿ 1936 ಶುರುವಾದಾಗ ಎಷ್ಟು ಹೊತ್ತು ಬರ್ತಾ ಇತ್ತು ರೇಡಿಯೋ? ಜಸ್ಟ್ ಹಾಫ್ ಆನ್ ಅವರ್ 1 ಅವರ್ ಅಷ್ಟೇ. ಯಾಕಂದರೆ ಕೇಳೋರಿರಲಿಲ್ಲ. ಆಮೇಲೆ ರೇಡಿಯೋಗಳನ್ನ ಯಾರು ತೊಗೊಳಕ್ಕೆ ಶುರು ಮಾಡಿದ ಮೇಲೆ ದೆನ್ ದೇ ಇನ್ಕ್ರೀಸ್ ದಿ ಟೆನ್ಯೂರ್, ಅಂದರೆ ಡ್ಯೂರೇಷನ್. ನನಗೆ ನೆನಪಿದೆ 12ಕ್ಕೆ ಕ್ಲೋಸ್ ಮಾಡ್ತಿದ್ರು ಆಕಾಶವಾಣಿ ಧಾರವಾಡ. ಆಮೇಲೆ ಮುಂಚೆ ಎಲ್ಲ ಹೇಳ್ತಿರ್ಲಿಲ್ಲ ಈ 8-10ಕ್ಕೆ ಈ ಪ್ರೋಗ್ರಾಮು ಇದಕ್ಕೆ ಅಂತ. ಅವರು ಆ ಮ್ಯಾಗ್ಝಿನ್ ಏನು ಮಾಡಿದ್ರಲ್ಲ, ಇಂಡಿಯನ್ ಲಿಸ್ನರ್ ಮ್ಯಾಗ್ಝಿನಲ್ಲಿ ಪ್ರಿಂಟ್ ಮಾಡಿ ಇಡ್ತಿದ್ರು. 1 ತಿಂಗಳದ್ದು ಎಲ್ಲ ಸ್ಕೆಡ್ಯೂಲ್ ಮಾಡಿ ಇಡೋರು. ಟೈಮ್ ಟೇಬಲ್ ಅದರಲ್ಲಿ ನೀವು ಹೋಗಿ ಗೂಗಲ್ ನೋಡಿ, ಯು ಫೈಂಡ್. ನಾನು 2 ಇಟ್ಟಿದ್ದೀನಿ, ಆಕಾಶವಾಣಿ ಧಾರವಾಡ ಬೆಂಗಳೂರದ್ದು. ಅಲ್ಲಿ ಇಲ್ಲಿದೆ ನೋಡಿ, ಇಂಡಿಯಾ ಲಿಸ್ನರ್. ಇದು 1957 ಸಂಡೇ ಬೆಂಗಳೂರು ಪ್ರೋಗ್ರಾಮು. ಇದು 1957 ಸಂಡೇ ಧಾರವಾಡದ ಪ್ರೋಗ್ರಾಮ್. ಸ್ನೇಹಿತರೆ, ಇಲ್ಲಿ ಬೆಂಗಳೂರು ಆಕಾಶವಾಣಿಯಲ್ಲಿ 91.8 ಅದು. 491.8 ಮೀಟರ್ಸ್. 610 ಇತ್ತು, ಈಗ 612 kHz ಮಾಡಿದ್ದಾರೆ ನೋಡಿ. ಇದೇನು ಬರ್ತಾ ಗೊತ್ತಾ? ಬೆಳಗ್ಗೆ 7 ಗಂಟೆಗೆ ಸುಪ್ರಭಾತ, 7:05ಕ್ಕೆ ಕಾರ್ಯಕ್ರಮ ವಿವರಣೆ, ಓಕೆ. 7:15ಕ್ಕೆ MN ರತ್ನ ಕನ್ನಡ ಗೀತೆಗಳು, 7:30ಕ್ಕೆ TP ಸುಬ್ರಹ್ಮಣ್ಯ ಪಿಳ್ಳೈ ಅವರ ನಾಗಸ್ವರ. ಆಮೇಲೆ 7:00 ನ್ಯೂಸ್ ಇನ್ ಕನ್ನಡ, 8ಕ್ಕೆ ನ್ಯೂಸ್ ಇನ್ ಇಂಗ್ಲೀಷು, ತಿರ್ಗಾ MN ರತ್ನ ಅವ್ರ ಮಾತು. ಆಮೇಲೆ 8:15ಗೆ ರಾಜಂ ಶೇಷಾದ್ರಿ ಅವ್ರದ್ದು ಏನೋ ವೈಲಿನು. ಆಮೇಲೆ 9:00ಗೆ ಬಾಲ ಜಗತ್ತು. 12 ಗಂಟೆಗೆ ಶಿವಪಿಳ್ಳೈ ಅಯ್ಯಂಗಾರ್ ಅವ್ರದ್ದು. ನೋಡಿ 2:45ಗೆ ನಿಲ್ಲಿಸ್ಬಿಡೋರು, ಕ್ಲೋಸ್ ಡೌನ್. ಮತ್ತೆ 6 ಗಂಟೆಗೆ ಶುರು ಮಾಡೋರು. ಈಗ 5:15ಗೆ ಮಾಡಿದ್ದಾರೆ, ಅವಾಗ 6 ಗಂಟೆಗೆ ಶುರು ಮಾಡೋರು. ಆಮೇಲೆ ನೋಡಿ, ನಿಲ್ಸಕ್ಕೆ ಮುಂಚೆ 2:15, 2:15 2:45 ಅರ್ಧ ಗಂಟೆ ನಿಮ್ಮ ಮೆಚ್ಚಿನ ಗೀತೆಗಳು. ಪತ್ರ ಬರೆಯೋರು ಜನ. ಪತ್ರ ಬರೆಯೋರು. ಅದೊಂದು ಖುಷಿ. ನನ್ನ ಹೆಸರು ಆಕಾಶವಾಣಿನಲ್ಲಿ ಬರುತ್ತಲ್ಲ ಅನ್ನೋದೊಂದು ತುಂಬ ಖುಷಿಯಾಗಿರೋರು. ತುಂಬ ಬರೀತಿದ್ರು ಜನಗಳು. ಈಗೂ ಬರೀತಾರೆ, ಈಗ ವಾಟ್ಸಪ್ನಲ್ಲಿ ಕಳಿಸ್ತಾರೆ. ಆ ಟೈಮಲ್ಲಿ ಪೋಸ್ಟ್ ಕಾರ್ಡ್ನಲ್ಲಿ ಬರೀತಾ ಇದ್ರು. ಓಕೆ ನೋಡಿ ಸ್ನೇಹಿತರೆ, ಇಲ್ಲಿ 9:30ಕ್ಕೆ ದೂರದ ಬೆಟ್ಟ, ಪ್ಲೇ ಇನ್ ಕನ್ನಡ ಬೈ ಕೆ ವೆಂಕಟರಾಮಪ್ಪ, ಕನ್ನಡ ವರ್ಷನ್ ಆಫ್ ದಿ ತೆಲುಗು ಪ್ಲೇ ದೊರಪು ಕೊಂಡಲು ಬೈ ಭರದ್ವಾಜ್. ಈ ಮ್ಯಾಗ್ಝಿನ್ ಓದ್ರಿ ಭಾರಿ ಖುಷಿಯಾಗುತ್ತೆ. ಹಳೆ ಕಾಲದ್ದು ಎಷ್ಟೊಂದು ಜನಗಳದ್ದು ಇಂಟರ್ವ್ಯೂ ಇದೆ, ರಾಜ ಮಹಾರಾಜರದ್ದು ಇಂಟರ್ವ್ಯೂ ಇದೆ. ಎಷ್ಟೊಂದು ವೆರಿ ವೆರಿ ಬ್ಯೂಟಿಫುಲ್ ವರ್ಡ್ ಇಟ್ ಈಸ್ ಆ್ಯಕ್ಚುಲಿ. ಆ ಹಳೆ ಕಾಲಕ್ಕೆ ಹೋದರೆ ಆ ಮ್ಯಾಗ್ಝಿನ್ ಸಿಗುತ್ತೆ ಗೂಗಲ್ನಲ್ಲಿ. ಇಂಡಿಯಾ ಲಿಸ್ನರ್ ಅಂತ ಗೂಗಲ್ ಮಾಡಿ. ಇಂಡಿಯಾ ಲಿಸ್ನರ್ ಬ್ರಿಟಿಷ್ ಶುರು ಮಾಡಿದ್ರು. ಇಲ್ಲಿದೆ ಸಾಫ್ಟ್ ಕಾಪಿ ಇದೆ. ಇದು ನೋಡಿದೆ, ಸ್ಟಾರ್ಟೆಡ್ ಇನ್ 1935, ಆಫೀಸ್ ಕಾಪಿ, ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್. 3 ಆಣೆ ಇತ್ತು ಆ ಟೈಮ್ನಲ್ಲಿ. ಓಕೆ, 3 ಆಣೆ. ಅದರಲ್ಲಿ ಈ ಮ್ಯಾಗ್ಝಿನಲ್ಲಿ ಈ ಆ್ಯಡ್ ಕೊಡ್ತಾ ಇದ್ರು. ಇದು ನೋಡಿ ಬ್ರಿಟಿಷ್ನವ್ರು ಕೊಟ್ಟರು ಜಾಹೀರಾತು. ಪಬ್ಲಿಕ್ ಅಂಡ್ ಪ್ರೆಸ್ ಬೋತ್ ಅಕ್ಲೈಮ್. ಪೈಲಟ್ ರೇಡಿಯೋ, ದಿ ಸ್ಟ್ಯಾಂಡರ್ಡ್ ಆಫ್ ಎಕ್ಸಲೆನ್ಸ್. ಅಡ್ವರ್ಟೈಸ್ಮೆಂಟ್ ಅವ್ರದ್ದು ನೋಡಿ, ಅವರು ಜಾಹೀರಾತು ಹಾಕಿದ್ದಾರೆ. ಇದು ಬೇಕಾ ಇಷ್ಟು 3 ವರ್ಷನ್ ರೇಡಿಯೋ ನೋಡಿ. ಪ್ರೈಸ್ ಹಾಕಿದ್ದಾರೆ ಸರ್. ಎಷ್ಟಾಯಿತು? 985 ರೂಪಾಯಿ. ಸ್ನೇಹಿತರೆ, ಇದು ಪ್ರೀಮಿಯಂ. ಇದು 985 ರೂಪಾಯಿ. ಇದು 236 ರೂಪಾಯಿ. ಇದು 400 ರೂಪಾಯಿ.
ಅವ್ರವ್ರ ದುಡ್ಡಿಗೆ ಪ್ರಕಾರ ತಗೋಬೋದು. ಸರ್ ಇದು ಯಾವ ವರ್ಷ? 36 1936. ಅಂದರೆ ಭಾರತದಲ್ಲಿ ಬಂದಾಗ ಸುಮಾರು 90 ವರ್ಷದ ಹಿಂದೆ ಸ್ನೇಹಿತರೆ 900 ರೂಪಾಯಿ ಇರ್ತಂದ್ರೆ ಇವತ್ತಿನ 1 ಲಕ್ಷ ರೂಪಾಯಿ ಈಸಿಲಿ 1 ಲಕ್ಷ ರೂಪಾಯಿ ನೋಡಿ. ರೇಡಿಯೋನೇ ಮೋರ್ ದೆನ್ ದ್ಯಾಟ್, ಐ ಥಿಂಕ್ ಮೋರ್ ದ್ಯಾನ್ ದ್ಯಾಟ್. ಬಹುಶಃ 1936 900 ರೂಪಾಯಿ ಅಥವಾ 1000 ರೂಪಾಯಿ ಇದ್ರೆ ನಿಮ್ಮ ಧಾರವಾಡದಲ್ಲಿ ಎಷ್ಟು ಜಮೀನು ಬಂದಿರೋದು? ಬಂದಿರೋದು 3-5-6 ಎಕರೆ ಬಂದಿರೋದು ಆರಾಮಾಗಿ. ಒಂದು ರೇಡಿಯೋ ಒಂದು 5 ಎಕರೆ ಅಲ್ಲ, ಒಂದು ರೇಡಿಯೋ 1964ನಲ್ಲಿ 63ನಲ್ಲಿ ಶಿವಮೊಗ್ಗದಲ್ಲಿ ಒಬ್ಬರು ತೊಗೊಂಡ್ರು. 360 ರೂಪಾಯಿ 350 ರೂಪಾಯಿ. ಓಕೆ, ಅದ್ರದ್ದು ಬಿಲ್ ಇದೆ, ಆ ರೇಡಿಯೋ ತೋರಿಸ್ತೀನಿ ನಾನು ನಿಮಗೆ. ಅದನ್ನು ನಾನು ಫೇಸ್ಬುಕ್ನಲ್ಲಿ ಹಾಕಿದ್ದೆ. ಒಬ್ಬರು ಯಾರೋ ಕಾಮೆಂಟ್ ಮಾಡಿದರು, ಅಯ್ಯೋ ಶಿವಮೊಗ್ಗದಲ್ಲಿ 30-40 ಸೈಟ್ ಬರ್ತಾ ಇತ್ತಲ್ರಿ ಆ ಟೈಮ್ನಲ್ಲಿ 350 ರೂಪಾಯಿಗೆ, ಅದಕ್ಕೆ ಯಾಕೆ ಇನ್ವೆಸ್ಟ್ ಮಾಡಿದರು ಅಂತ. ಅಂದರೆ ಇಮ್ಯಾಜಿನ್ ಮಾಡಿ, ರೇಡಿಯೋಗೆ ಎಷ್ಟು ಕಾಸ್ಟ್ಲಿ ಇದ್ದು ರೇಡಿಯೋಗಳು ಅಂತ. ಇವೆಲ್ಲ ತುಂಬ ಕಾಸ್ಟ್ಲಿ ರೇಡಿಯೋಗಳು. ಆದರೆ ಟೈಮ್ ಹೋದಂಗೆ ಅದು ವ್ಯಾಲ್ಯೂ ಹೋಯಿತು, ಇದು ಹೋಯಿತು. ಕಡೆಗೆ ಅವನ್ನ ಈ ಗುಜರಿಗೆ ಹಾಕೋ ಬದಲು ಸೇವ್ ಮಾಡ್ಕೋಬೇಕು ನಾವು. ನಂದು ಏನಂತಂದರೆ, ಯಾರ್ದೋ ಮನೇಲಿ ಒಂದು ರೇಡಿಯೋ ಇರುತ್ತೆ, ಅವರು ಹೆಂಗೋ ಒಂದು ಕನೆಕ್ಟ್ ಆಗ್ತಾರೆ, ಅವ್ರನ್ನ ರಿಸ್ಟೋರ್ ಆದರೂ ಮಾಡಿಕೊಡ್ತೀನಿ, ಅದನ್ನು ಕೇಳ್ಬೋದು. ಅವರು ಆಕಾಶವಾಣಿ ಬೆಂಗಳೂರಿರೋವರೆಗೂ ಕೇಳ್ಬೋದು. ಅದಾದಮೇಲೆ ಏನೋ ಅವ್ರ ಮಕ್ಕಳು ಯಾರು. ಬಟ್ ಇದನ್ನು ಈಗಿನ ಜನಗಳಿಗೆ, ಈಗಿನ ಯಂಗ್ಸ್ಟರ್ಸಿಗೆ ತೋರಿಸ್ಬೇಕು. ಅದು ಈಗಿನ ಕ್ಲಾಸ್ ಹುಡುಗರಿಗೆ, ಚಿಕ್ಕ ಮಕ್ಕಳಿಗೆ ತೋರಿಸ್ಬೇಕು. ಅವರು ದೇ ವಂಡರ್, ಏನು ಇಷ್ಟು ದೊಡ್ಡ ರೇಡಿಯೋದಲ್ಲಿ ಒಂದು ಹಾಡು ಕೇಳೋಕ್ಕೆ ಹಚ್ಚಬೇಕು, ವೆಯ್ಟ್ ಮಾಡಬೇಕು, ಟ್ಯೂನ್ ಮಾಡಬೇಕು, ಅವರು ಆಕಾಶವಾಣಿದವ್ರು ಬ್ರಾಡ್ಕಾಸ್ಟ್ ಮಾಡಬೇಕು. ಅದ್ರ ಬದಲು ಅವ್ರು ಹೇಳ್ತಾರೆ ಏನು ಎಲ್ಲ ಈಗಿನ ಮೊಬೈಲ್ನಲ್ಲೇ ಬರುತ್ತಲ್ಲ, ಯಾಕಿದೆಲ್ಲ ಯೂಟ್ಯೂಬಲ್ಲಿ ಕೊಟ್ಟರೆ ಏನಿದೆ ಸುಮ್ಮನೆ ಹಿಂಗೆ ಮಾಡಿದರೆ. ನಾನು ಹೇಳ್ತೀನಿ, ನನಗೆ ಈ ಕೆಲವೊಬ್ಬರು ಮಕ್ಕಳು ತುಂಬ ಜಾಣರಿದ್ದಾರೆ ಈಗ. ಇಂಟೆಲಿಜೆನ್ಸ್ ಲೆವೆಲ್ ಇಸ್ ಇನ್ಕ್ರೀಸ್. ನಾವು ಅವ್ರ ಟೈಮ್ನಲ್ಲಿ ನಮಗೆ ಬರೀ ಚಣ್ಣ ಹಾಕ್ಕೊಂಡು ಚಪ್ಪಲಿ ಇಲ್ಲದೆ ಓಡಾಡಿದ್ರು ನಾವು. ಅವನು ಬಂದು ಹೇಳ್ತಾನೆ, ಹುಡುಗ ಒಬ್ಬನು, ಓ ಈ ಅಂಕಲ್ ಯು ಆರ್ ಫೂಲ್ ಅಂದ. ನಾನು ಯಾಕಪ್ಪ ಅಂದೆ. ಐ ಕ್ಯಾನ್ ಆಸ್ಕ್ ಅಲೆಕ್ಸಾ ಟು ಸಿಂಗ್ ದಿಸ್ ಸಾಂಗ್ ವೆರಿ ಈಸಿಲಿ, ವೈ ಯು ಆರ್ ಯೂಸಿಂಗ್ ಆಲ್ ದಿಸ್ ಬಿಗ್ ರೇಡಿಯೋಸ್, ಯು ಹ್ಯಾವ್ ಟು ವೇಟ್, ಯು ಹ್ಯಾವ್ ಟು ಟ್ಯೂನ್ ಅಂದ. ತಂದೆ ತಪ್ಪಾಯ್ತಪ್ಪ, ಇಲ್ಲಿಂದ ಅಲ್ಲಿ ಬಂದಿದ್ದೀವಪ್ಪ ಅಂತ ಅವನಿಗೆ ಎಕ್ಸ್ಪ್ಲೇನ್ ಮಾಡಿ ಪೇಪರ್ನಲ್ಲಿ ಬರೆದು ಹೇಳಿದೆ ನಾನು. ಆ ಥರ ಎಲ್ಲ ಇದೆ. ಸೊ ನಾವು ಹೇಳ್ದಂಗೆ ಒಂದು ಡಾಕ್ಟರ್ ರಾಜ್ಕುಮಾರ್ ಹಾಡು ಒಂದು ಕೇಳಬೇಕು ಅಂದರೆ ಎಷ್ಟು ಕಷ್ಟಪಡ್ತಿದ್ವಿ ಅನ್ನೋದು ನನಗೆ ಗೊತ್ತು. ಆವಾಗ ಭೀಮಸೇನ್ ಜೋಶಿದವ್ರದ್ದು ಯಾವುದೋ ಒಂದು ಹಾಡು ಬಂದಿತ್ತು, ದಾಸವಾಣಿ. ಅದನ್ನು ಕೇಳೋದಕ್ಕೆ ಅವರು ಯಾರ್ದೋ ಮನೇಲಿ ಹೋಗಿ ಅವರು ರೆಕಾರ್ಡ್ ಪ್ಲೇಯರ್ ತಂದಿದ್ರು, ಹಚ್ಚಿ ಎಷ್ಟು ಹೊಡೆದ್ರು ಅಂದರೆ ನನಗೆ ಇನ್ನೂವರೆಗೂ ನೋವು ಇದೆ. ಅದು ಆ ಥರ ಎಲ್ಲ ಇದೆ. ಅದು ಎಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಏನೋ ಒಂದು ರೇಡಿಯೋ ಬಗ್ಗೆ ಏನಾದರೂ ಒಂದು ಮಾಡಬೇಕು ಅನ್ನೋದೊಂದು ಮೋಸ್ಟ್ಲಿ ಉಳಿದಿತ್ತು ತಲೆಯಲ್ಲಿ. ಹಿಂಗಾಗಿ ಮಾಡ್ಕೊಂಡು ಬಂದಿದ್ದೀನಿ. ವಾವ್ ಸರ್. ಅಂದರೆ ಈಗ ಮಾರ್ಕೋನಿ ಪೇಟೆಂಟ್ ಮಾಡಿಕೊಂಡ್ರು, ಅವ್ರಿಗೆ ರಾಯಲ್ಟಿ ಹೋಗ್ತಿತ್ತು. ಸೊ ಫಿಲಿಪ್ಸ್ನವ್ರು ಬಂದು ದೇ ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್ ರೇಡಿಯೋಸ್. ದೇ ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್ ರೇಡಿಯೋಸ್ ಇನ್ ಇಂಡಿಯಾ. ಯಾಕಂದರೆ ಮಾರ್ಕೆಟಿಂಗ್ ಮಾಡಬೇಕಲ್ಲ. ದೇ ಹ್ಯಾವ್ ಡಿಮ್ಯಾಂಡ್ ಇತ್ತು, ಸಪ್ಲೈ ಮಾಡಬೇಕು. ಫಿಲಿಪ್ಸ್ನವ್ರು ಬಂದುಬಿಟ್ಟು ಮೊದಲು ಸ್ವಲ್ಪ ದೊಡ್ಡ ರೇಡಿಯೋ ಮಾಡಿದ್ರು. ಆಮೇಲೆ ಸರ್ ಇಂಡಿಯಾದಲ್ಲಿ ಮಾಡಿದ ಮೊದಲು ದೊಡ್ಡ ರೇಡಿಯೋ ಇದು ಇದೆ. ಹಾಂ, 59ನಲ್ಲಿ 77A ಅಂತ ಅದರ ಮಾಡೆಲ್ ಹೆಸರು. ಓಕೆ. ಸೊ ದಿಸ್ ವಾಸ್ ದ ಬಿಗ್ಗೆಸ್ಟ್ ರೇಡಿಯೋ ಎಟ್ ದಟ್ ಟೈಮ್. ಸೊ ಭಾರತದಲ್ಲಿ ಪ್ರೊಡ್ಯೂಸ್ ಆದ ಮೊದಲ ರೇಡಿಯೋ ಸೀರೀಸ್ ಇದು. ಸೀರೀಸ್ ನೋಡಿ ಸ್ನೇಹಿತರೆ, ಇದು ಭಾರತದಲ್ಲಿ ತಯಾರಾದ ಮೊದಲ ರೇಡಿಯೋ. ಸರ್ ಇಷ್ಟು ದೊಡ್ಡದಿತ್ತಾ? ಹೌದು. ಚಿನ್ನ ಹಾಕ್ಬಿಟ್ಟೋದಕ್ಕೆ? ಚಿನ್ನ ಇಲ್ಲ, ಅದು ಇದೆ. ಸರ್ ಈಗ ನಿಮ್ಮ ಹತ್ರ ಎಷ್ಟು ರೇಡಿಯೋ ಇದೆ? ನನ್ನ ಹತ್ರ 264 ರೇಡಿಯೋ ಇದೆ. ಎಲ್ಲ ವಾಲ್ ರೇಡಿಯೋಗಳು ದೊಡ್ಡದು. ಇಲ್ಲಿದೆ ನೋಡಿ, ಇದೆಲ್ಲ ವಾಲ್ಗಳು ಇಲ್ಲೆಲ್ಲ ಇದೆ. ಇದು ಆ್ಯಕ್ಚುಲಿ ಹಿಸ್ಟ್ರಿ. ಈ ಥರದ ವಾಲ್ಗಳು ಬರ್ತಾಯಿತ್ತು ಮುಂಚೆ, 50ಕ್ಕಿಂತ ಮುಂಚೆ ಇವೆಲ್ಲ ವಾಲ್ಗಳು. ಅದಾದಮೇಲೆ ಚಿಕ್ಕದು ಮಾಡಿದರು ಸೈಜು. ಇದೆಲ್ಲ ಫಿಲಿಪ್ಸ್ ಮಿನಿ ವ್ಯಾಟ್ ಅಂತ ಹಾಲೆಂಡದ್ದು ವಾಲ್ಗಳು. ಅದಾದಮೇಲೆ 60s ಆದಮೇಲೆ ಈ ಟ್ರಾನ್ಸಿಸ್ಟರ್ ರೇಡಿಯೋಗಳು ಬಂದು, ಟ್ರಾನ್ಸಿಸ್ಟರ್ಸ್ ಈ ಥರ. ಅದಾದಮೇಲೆ 70ರ ದಶಕದಲ್ಲಿ ಈ ಚಿಕ್ಕದು ಇದೆಯಲ್ಲ ಅದು ಬಂತು. 80ರ ನಂತರ ಬ್ಲ್ಯಾಕ್ ಇದೆಯಲ್ಲ ಅದು ಬಂತು. ಚಿಕ್ಕದಾಗ್ತಾ ಹೋಯಿತು. ಕಡೆಗೆ ಈ IC ಬಂತು. ICನಲ್ಲಿ ಈಗ ನಿಮಗೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂದರೆ ಇಟ್ಸ್ ಅಮೇಝಿಂಗ್. ಇದು ಎಂಟೈರ್ ಈ ರೇಡಿಯೋನ ನೀವು ಒಂದು ಚಿಕ್ಕ ಟ್ರಾನ್ಸಿಸ್ಟರ್ನಲ್ಲಿ ನೋಡ್ಬೋದು ನೀವು. ಸಣ್ಣದು ಒಂದು ಬೆರಳು ಇಲ್ಲಿದೆ ಅಲ್ಲ ಅಷ್ಟೇ, ಇಷ್ಟು ದೊಡ್ಡ ರೇಡಿಯೋನ. ಅದೇ ಅದು ಒಂಥರ ಖುಷಿ. ಸರ್ ವರ್ಕ್ ಮಾಡ್ತಾವೆ ನಿಮ್ಮ ರೇಡಿಯೋಗಳು? ಹಾಂ, ರೇಡಿಯೋಗಳು ವರ್ಕ್ ಮಾಡುತ್ತೆ. ಎಷ್ಟು ಪರ್ಸೆಂಟ್ ರೇಡಿಯೋ ವರ್ಕ್ ಮಾಡ್ತವೆ? ಒಂದು 60%. ನಮ್ಮದು ಏನು ಹುಚ್ಚು ಅಂದರೆ ಈ ರೇಡಿಯೋಗಳನ್ನು ರಿಪೇರಿ ಮಾಡಲ್ಲ, ಜುಗಾಡ್ ರಿಪೇರ್ ಅಂತಾರೆ.
ಜುಗಾಡ್ ರಿಪೇರ್ ಮಾಡಲ್ಲ ನಾನು. ಅದು ಹೆಂಗಿತ್ತು ಹಾಗೆ ಆಗಬೇಕು ಅಂತ, ಇಲ್ಲಾಂದರೆ ಅದು ಮಜಾ ಬರಲ್ಲ ನಮಗೆ. ರಿಸ್ಟೋರರ್ಸ್ಗೆ ಅವ್ರು ಯಾರು ಮಾಡಿದ್ದಾರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕಲ್ವ. ಅದಕ್ಕೆ ನಾವು ವಿ ಟ್ರೈ ಟು ಡೂ ಇಟ್ ಆ್ಯಸ್ ಒರಿಜಿನಲ್ ಆ್ಯಸ್ ಪಾಸಿಬಲ್. ಇದು ಸಿಗ್ನೇಚರ್ ಟ್ಯೂನ್. ಇದು ಆಕಾಶವಾಣಿ ಬ್ರಾಡ್ಕಾಸ್ಟಿಂಗ್ ಶುರು ಮಾಡೋಕ್ಕಿಂತ ಮುಂಚೆ ಹಾಕ್ತಾರೆ. ಇದು 1.5 ನಿಮಿಷ ಬರುತ್ತೆ. ಅದಾದಮೇಲೆ ಅವರು ಆ ದಿನದ ಬಗ್ಗೆ ಹೇಳ್ತಾರೆ. ಇದು ಇಟ್ಸ್ ಕಾಲ್ಡ್ ಅ ಸಿಗ್ನೇಚರ್ ಟ್ಯೂನ್. ಇದನ್ನು ಮಾಡಿರೋದು ವಾಲ್ಟರ್ ಕೂಫ್ಮನ್ ಅಂತ. ಯಾವುದು ಈ ಟ್ಯೂನು? ಹಾಂ, ಈ ಟ್ಯೂನ್ ಇವರು ಜ್ಯೂ, ಆ್ಯಕ್ಚುಲಿ ಹೀ ಈಸ್ ಫ್ರಮ್ ಜರ್ಮನಿ. ಇವ್ರು ಮಾಡಿರೋದು. ಹಾಂ, ಯಹೂದಿ. ಅಲ್ಲಿಂದ ಹೊಲೋಕಾಸ್ಟ್ ತಪ್ಪಿಸ್ಕೊಳ್ಳೋಕ್ಕೆ ಬಾಂಬೆಗೆ ಬಂದು ಕೆಲಸ ಇಲ್ಲದೆ ಅಲಿತಾ ಇದ್ದ. ಆಮೇಲೆ ಅದನ್ನು ಅವ್ನಿಗೆ ಹೆಂಗೋ ಮಾಡಿ ಹಿ ಮೇಡ್ ದಿಸ್ ಟ್ಯೂನ್ ವಿತ್ ಜುಬಿನ್ ಮೆಹ್ತಾ ಅವ್ರ ಜೊತೆ. ಆದರೆ ಈ ವರ್ಲ್ಡ್ ವಾರ್ ಟೈಮಲ್ಲಿ ಹಿಟ್ಲರ್ ಯಹೂದಿಗಳನ್ನ ಕೊಲ್ತಿದ್ನಲ್ಲ, ಆಗ ತಪ್ಪಿಸ್ಕೊಳಕ್ಕೆ ಬಂದಿರೋದು. ಇಂಡಿಯಾಗೆ ಬಂದು ಈ ಟ್ಯೂನ್ ಮಾಡಿರೋದು. ಹಾಂ. ಸೊ ಏನಾದ್ರು ಹಿಟ್ಲರ್ ಅನ್ನೋ ಕೊಂದ್ಬಿಟ್ಟಿದ್ರೆ ಈ ಟ್ಯೂನೇ ಇಲ್ಲ ಇವತ್ತು, ಯಾವುದೋ ಬೇರೆ ಟ್ಯೂನು. ಬೇರೆ ಟ್ಯೂನ್ ಆಗಿರೋದು. ಸರ್ ದಯವಿಟ್ಟು ಇನ್ನೊಂದ್ಸಲ ಹಾಕಿ ಸರ್, ಆಕಾಶವಾಣಿ ಟ್ಯೂನ್ ಕೇಳಿಸ್ಕೊಳ್ಳೋಣ. ಈಗ ಮುಂಚೆ ಎಲ್ಲ ನಮಗೆ 2 ಸಾರಿ ಸಿಗೋದು ಇದು, ಈ ಇಂಟರ್ನೆಟ್ ಬರೋಕ್ಕಿಂತ ಮುಂಚೆ. ಯಾಕಂದರೆ ಅವಾಗ MP3 ಏನೂ ಇರಲಿಲ್ಲ. ಒಂದು ಬೆಳಗ್ಗೆ 5:55ಕ್ಕೆ, ಸಾಯಂಕಾಲ 5:28ಕ್ಕೆ ಬರೋದು. ಅದು ಕೇಳಿಸ್ಕೊಂಡು ನಮಗೆ, ನಾನು ಹುಟ್ಟಿದಾಗಲಿಂದ ನನಗೆ ತಿಳುವಳಿಕೆ ಬಂದಾಗಲಿಂದ ಕೇಳ್ತಾ ಇದ್ದೀನಲ್ಲ, ನನಗೆ ದಿನ ಬೆಳಗ್ಗೆ ಈ ಟ್ಯೂನು ಆಮೇಲೆ ಎಂಟೈರ್ ಆಕಾಶವಾಣಿ ಕೇಳಲಿಲ್ಲ ಅಂದರೆ, ಆಕಾಶವಾಣಿ ಬೆಂಗಳೂರು ಅಥವಾ ಧಾರವಾಡ, ನನ್ನ ದಿನ ಪೂರ್ತಿ ಕೆಟ್ಟು ಹೋಗ್ಬಿಡುತ್ತೆ, ಮೂಡೇ ಹೋಗ್ಬಿಡುತ್ತೆ. ಆ ಟೋನ್ನಲ್ಲಿ ಏನಿದೆ ಅಂದರೆ ಅವ್ರು ಹೇಳ್ತಾರೆ, ಅನಲೈಸ್ ಮಾಡಿ ಇನ್ನೂವರೆಗೂ ಯಾಕೆ ಇಟ್ಕೊಂಡಿದ್ದಾರೆ ಅಂದರೆ ಅದರಲ್ಲಿ ಹೋಪ್ ಇದೆ, ಪೇನ್ ಇದೆ, ನೋವಿದೆ, ಆಮೇಲೆ ಇಟ್ ಗಿವ್ಸ್ ಯು ಸಮಥಿಂಗ್ ಇನ್ಸ್ಪಿರೇಷನ್, ಒಂಥರ ಬೇರೆನೇ ಇದೆ. ಸೊ ಈಗಲೂ ಆಕಾಶವಾಣಿ ಇದನ್ನೇ ಟ್ಯೂನ್ ಇಟ್ಕೊಂಡಿದ್ದೆ. ಆಕಾಶವಾಣಿ ಚೇಂಜ್ ಮಾಡೋಕೆ ಹೋಗಿಲ್ಲ, ಚೇಂಜ್ ಮಾಡಿಲ್ಲ. ಯಾವ ವರ್ಷ ಮಾಡಿದ್ವಿ? 1938 ನಾನು ಮಾಡಿದ್ದೆ. 38 ಸ್ನೇಹಿತರೆ, ಸುಮಾರು ಒಂದು 85 ವರ್ಷದ ಹಿಂದೆ ಮಾಡಿರೋ ಟ್ಯೂನ್ ಇದು. ನಿಮ್ದು ಈಗ IPL ಟ್ಯೂನ್ ಗೊತ್ತಾಗುತ್ತೆ ನಿಮಗೆ, ಬಂದ ತಕ್ಷಣ ಅದೇನೋ ಬರುತ್ತಲ್ಲ IPL, ಅದು ಜಿಗ್ ಅಂತೇನೋ, ಅದು ಸಿಗ್ನೇಚರ್ ಟ್ಯೂನ್. ಅದೇ ಥರ ಇದು ಸುಮಾರು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಇನ್ನೂ ಆಕಾಶವಾಣಿನಲ್ಲಿ ಇನ್ನೂ ಒಳ್ಳೊಳ್ಳೆ ಪ್ರೋಗ್ರಾಮ್ ಬರುತ್ತೆ. ಆಕಾಶವಾಣಿ ಉಳಿಸಿದ್ದೇ ನಮ್ಮ ಸಂಸ್ಕೃತಿನ. ಇಟ್ ಹ್ಯಾಸ್ ಗಿವನ್ ಇನಫ್. 90 ವರ್ಷ ಬ್ರಾಡ್ಕಾಸ್ಟಿಂಗ್ ಅಂದರೆ ಸುಮಾರಲ್ಲ. ಎಂತೆಂಥ ಒಳ್ಳೊಳ್ಳೆ ಕಲಾವಿದರನ್ನ ಪರಿಚಯ ಮಾಡಿದ್ದಾರೆ. ಹಿಂದೂಸ್ತಾನಿ ಸಂಗೀತ ಆಗಲಿ ಅಥವಾ ಕರ್ನಾಟಕ ಸಂಗೀತ, ಚಲನಚಿತ್ರ, ಭಾಷಣಗಳು, ಡ್ರಾಮಾ, ಎಲ್ಲ ಪ್ರಕಾರ ಬರುತ್ತೆ ಆಕಾಶವಾಣಿಯಲ್ಲಿ. ಅದೇ FM ಪ್ರೈವೇಟ್ ಚಾನಲ್ ಬರೀ ಸಾಂಗ್ಸ್ ಬರುತ್ತೆ. ನಿಮಗೆ ಈ ಸಾಂಗು ಇಲ್ಲಾಂದರೆ ಆ ಸಾಂಗ್, ಈ ಥರ. ಸೊ ಈ ಕಲ್ಚರಲ್ ಅಥವಾ ಸಾಂಸ್ಕೃತಿಕವಾದ ಒಂದು ಪ್ರಾತಿನಿಧ್ಯ ಇಲ್ಲ. ಅವರು ಸಾಂಸ್ಕೃತಿಕವಾಗಿ ಯಾವುದೇ ಮನಿ ಮೈಂಡೆಡ್ ಇಲ್ಲದೆ ಎಲ್ಲ ಭಾಗದ ಹೇಗೆ ಅಂದರೆ, ಈಗ ಯಾರ್ದು ಒಬ್ಬರ ಬಗ್ಗೆ ಮಾತಾಡಬೇಕಂದ್ರೆ ಒಂದು 2-3 ದಿನ ಕೂತ್ಕೊಂಡು ಓದ್ತಾರೆ ಅವ್ರ ಬಗ್ಗೆ ಮಾತಾಡೋಕ್ಕೆ. ಆಮೇಲೆ ಅವ್ರು ಬಳಸೋ ಶಬ್ದಗಳು, ಭಾಷೆ ಎಲ್ಲ ಬೇರೆನೆ. ಈ FM-ನಲ್ಲಿ ಮಚ ಗಿಚ ಅಂತಾರಲ್ಲ, ಬೆಂಗಳೂರು ಮಚ ಹೇಗಿದ್ದೀರಾ, ಬನ್ನಿ ಇವತ್ತು ನಾವು ಇಬ್ರು, ಅದು ಕೇಳಿದರೆ ನಮಗೆ ಏನಪ್ಪ ಇದು. ನಮಗೆ ನಾನು 1-2 ಸಾರಿ ಕೇಳಿ ತುಂಬ ಕೆಟ್ಟ ಅನುಭವ ಆದಮೇಲೆ ಬಿಟ್ಬಿಟ್ಟೆ. ಆಫ್ ದ ರೆಕಾರ್ಡ್ ಹೇಳ್ತೀನಿ ನಾನು ಅದನ್ನು ಅನುಭವ. ಇನ್ನೂವರೆಗೂ ಕೋಪ ಇದೆ, ಬಟ್ ಆಫ್ ದ ರೆಕಾರ್ಡ್ ಹೇಳ್ತೀನಿ. ಇವತ್ತು ಬೆಂಗಳೂರು ತುಂಬ ಚಿಲ್ಲಾಗಿದೆ, ಜಿಲ್ ಮಾಡೋಣ ಬನ್ನಿ ಹೇಳ್ತಿಲ್ಲ ಅವರು. ಸರ್, ರೇಡಿಯೋ ಏನು ತಂತ್ರಜ್ಞಾನ ಇತ್ತು ಶುರುವಾದಾಗ? ರೇಡಿಯೋ ಏನು ಅಂತಂದರೆ ಬೇಸಿಕಲಿ ವಾಲ್ ರೇಡಿಯೋ. ಈ ರೇಡಿಯೋ ಫ್ರೀಕ್ವೆನ್ಸಿ ನೀವು ಜನ್ರೇಟ್ ಮಾಡಬೇಕಲ್ವಾ. ಸೊ ನಿಮಗೆ ಒಂದು ಬೇಸಿಕ್ ಬೇಕು, ಒಂದು ಫ್ರೀಕ್ವೆನ್ಸಿ ಜನ್ರೇಟ್ ಮಾಡಬೇಕು, 421 kHz ಅಥವಾ ಏನಾದರೂ. ಅದನ್ನು ಮಾಡೋದಕ್ಕೆ ನಿಮಗೆ ಎಸಿಯಿಂದ DC ಮಾಡಬೇಕು. ಅದಾದಮೇಲೆ ಅದನ್ನು ಕಂಟ್ರೋಲ್ ಮಾಡಬೇಕು, ಗ್ರಿಡ್ಡು, ಸ್ಕ್ರೀನ್ ಅಂತೆಲ್ಲ ಇರುತ್ತೆ. ಅದೆಲ್ಲ ಮಾಡಿರೋದನ್ನು ಈ ವಾಲ್ಗಳಲ್ಲಿ ಮಾಡಿದ್ರು ಅವರು. ಅದು ವ್ಯಾಕ್ಯೂಮ್ ಟ್ಯೂಬ್. ಅದು ಇಟ್ಸ್ ಕಾಲ್ಡ್ ಆಸ್ ವ್ಯಾಕ್ಯೂಮ್ ಟ್ಯೂಬ್ ಆರ್ ವಾಲ್ವ್ ಅಂತ ನಾವು ಅಂತೀವಿ. ಅದರಲ್ಲಿ ವ್ಯಾಕ್ಯೂಮ್ ಟ್ಯೂಬ್ನಲ್ಲಿ ದೇ ಯೂಸ್ ಟು ಕಂಟ್ರೋಲ್ ದ್ಯಾಟ್ ಯೂಸಿಂಗ್ ದಿ ಕರೆಂಟ್, ಎಲೆಕ್ಟ್ರಿಸಿಟಿ, ವೋಲ್ಟೇಜ್, ಕರೆಂಟ್ ಕಂಟ್ರೋಲ್ ಮಾಡಿ ಮಾಡೋರು. ಸೊ ದ್ಯಾಟ್ ವಾಸ್ ದ ಬೇಸಿಕ್. ಮೊದಲು ಒಂದು ಫ್ರೀಕ್ವೆನ್ಸಿ ಮಾಡೋರು 421, ಅದ್ರ ಮೇಲೆ ಇನ್ನೊಂದು ಓವರ್ಲ್ಯಾಪ್ ಮಾಡಿ ಹಿಟ್ರೋಡೈನ್ ಅಂತ ಮಾಡಿ ನಿಮಗೆ ಯಾವುದು ಟ್ಯೂನಿಂಗ್ ಮಾಡೋ ಹಾಗೆ ಮಾಡಿದ್ರು ಅವರು. ಸೊ ಇಲ್ಲೇನು ಕಾಣಿಸ್ತಾ ಇದೆ ಅದು ವಾಲ್ಗಳು. ಬೇರೆ ಬೇರೆ ಫಂಕ್ಷನ್ ಇದೆ ಇದರಲ್ಲಿ. ಒಂದು ಡಯೋಡ್ ಅಂತ ಬೇಸಿಕ್ ಇರುತ್ತೆ.
ಇದು ನಾನು ಹೇಳಿದ್ದು ಡಯೋಡ್ OA79 ಕ್ರಿಸ್ಟಲ್ ರೇಡಿಯೋ. ಇದು ನಾನು 73ರಲ್ಲಿ ಮಾಡಿದ್ದು ರೇಡಿಯೋ ಇದು. ನಾನು ಸ್ಕೂಲಿಗೆ ಕೊಟ್ಟಿದ್ದೆ. ಆಮೇಲೆ ನಮ್ಮ ಕ್ಲಾಸ್ಮೇಟ್ ಒಬ್ಬನ ಅಲ್ಲೇ ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆದ. ಅವನು ಆ ಬಿಲ್ಡಿಂಗ್ ಚೇಂಜ್ ಮಾಡ್ಬೇಕಾದ್ರೆ ಅವನಿಗೆ ನೆನಪಿತ್ತು, ಹೀಗಾಗಿ ಅವ್ನು ತಂದು ತೆಗೆದಿಟ್ಟಿದ್ದದು ಇಡೀ ಸೆಟ್ ಕೊಟ್ಟ. ಅದು ಬಾಕ್ಸ್ ಎಲ್ಲ ಹೊಡೆದಿತ್ತು, ನಾನು ಮತ್ತೆ ಮಾಡಿದ್ದೆ. ಸೊ ಇದು ಏನಿಲ್ಲ, ಇದು ಒಂದು ಟ್ಯೂನಿಂಗ್ ಕೆಪಾಸಿಟರು, ಇದು ಗ್ರೌಂಡ್ ವೈರು, ಇದು ಎಂಟೆನ. ಇಷ್ಟು ಹಾಕಿಬಿಟ್ರೆ ಈ ಡಯೋಡ್ನಿಂದ ಎಲ್ಲ ನಿಮಗೆ ಫ್ರೀಕ್ವೆನ್ಸಿ ಬರೋದು. ಅದೇ ನೀವು ಹೇಳಿದಲ್ಲ ನಿಮ್ಮ ಯಾರೋ ಕೆಲಸದವ್ರು ಹೇಳ್ಕೊಟ್ಟು. ಇದನ್ನೇ ಮೊದಲೇ ಎಕ್ಸ್ಪೆರಿಮೆಂಟ್. ಇದು 2ನೇದೋ 3ನೇದೋ ಗೊತ್ತಿಲ್ಲ, ಸುಮಾರು ಮಾಡ್ತಿದ್ದೆ ನಾನು. ಒಂದು ರೇಡಿಯೋ ಇಷ್ಟೇ ಇಷ್ಟೇ. ಇದೇನಿದೆ ಇಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರದ್ದು ಹಾರ್ಟ್. ಇದನ್ನು ಮಲ್ಟಿಪಲ್ 5, 6 ಒಂದು ವಾಲ್ನಲ್ಲಿ ಹಾಕಿದ್ರು ಅವರು. ಹೀಗೆ ಮಾಡಿ 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 ಟ್ರಾನ್ಸ್ಮಿಷನ್ ಈ ಥರ ವಾಲ್ಗಳು, ಇವೆಲ್ಲ ವಾಲ್ಗಳು. ವಾಲ್ ಅಂದರೆ ಬೇಸಿಕಲಿ ಟ್ಯೂಬ್ ವ್ಯಾಕ್ಯೂಮ್. ಟಿವಿನಲ್ಲಿ ಆ ಡೂಮ್ ಟಿವಿನಲ್ಲಿ ಒಂದು ಟ್ಯೂಬ್ ಇರೋದಲ್ಲ, ಅದೇ ಥರ. ಅದು ದೊಡ್ಡ ಟ್ಯೂಬ್, ಅದು ಇದು ಚಿಕ್ಕದು. ಬಟ್ ಇದೆಲ್ಲ 6.2 ವೋಲ್ಟ್ಸು. ಬಟ್ ಇಟ್ ಕ್ಯಾರೀಸ್ ವೆರಿ ಹೈ 240 DC ವೋಲ್ಟೇಜ್ ಇರುತ್ತೆ. DC ಅಂದರೆ ಇಟ್ಸ್ ವೆರಿ ಡೇಂಜರಸ್, ಹಿಡ್ಕೊಂಡ್ರೆ ಬಿಡಲ್ಲ. AC ಆದರೆ ಕಿತ್ತು ಹೋಗಿರುತ್ತೆ. DC ನೀವೇನಾದರೂ ಹಿಡ್ಕೊಂಡ್ರೆ ಅದರಷ್ಟು ಒಂದೊಂದು ಸಾರಿ ನಾನು 2-3 ಸಾರಿ ಹೊಡೆಸ್ಕೊಂಡಿದ್ದೀನಿ. ಒಂದಿನ ಬರೋದೇ ಇಲ್ಲ ಕೆಳಗಡೆ, ಅಷ್ಟು ಇದು ಇರುತ್ತೆ ಅದು. ಬಾಡಿ ಶಾಕ್, ಕೆಳಗಡೆ ಶಾಕ್. DC AC ಅಷ್ಟು ಇರಲ್ಲ. ಸರಿ, ಆಯ್ತು ಸರ್. ಈಗ ಈ ರೀತಿ ಶುರುವಾಯಿತು. ಈಗ ಯಾವ ಹಂತಕ್ಕೆ ಬಂದಿದೆ ಈ 100 ವರ್ಷ? ಈಗ ಹಂತಕ್ಕೆ ಯಾವ ಹಂತಕ್ಕೆ ಬಂದಿದೆ ಅಂದರೆ, ಸೊ ನಾನು ಹೇಳ್ದಂಗೆ ಟಿ ವಿ ಬಂತು ಎಷ್ಟು 80ರಲ್ಲಿ. ಅಲ್ಲಿ ಅಮೆರಿಕದಲ್ಲಿ ಅಲ್ಲೆಲ್ಲ ಮುಂಚೆನೇ ಬಂದಿತ್ತು. ಅವರು ಟಿ ವಿ ರೇಡಿಯೋ ಎರಡೂ ಯೂಸ್ ಮಾಡ್ತಿದ್ರು. ಟಿ ವಿ ಬಂದಮೇಲೆ ರೇಡಿಯೋಗಳನ್ನೆಲ್ಲ ತೆಗೆದು ಬಿಸಾಕ್ಬಿಟ್ರು. ಯಾಕಂದರೆ ಆ ಮಾಧ್ಯಮದಲ್ಲಿ ನಿಮಗೆ ಮುಖನೂ ಕಾಣಿಸುತ್ತೆ, ಸುದ್ದಿನೂ ಕೇಳಿಸ್ತಾರೆ. ಸೊ ನಮ್ದು ಏನಾಯಿತು, ಟಿ ವಿ ಬಂದಮೇಲೆ ಇಮ್ಯಾಜಿನೇಷನ್ ಸತ್ತೋಗ್ಬಿಡ್ತು. ಈಗ ನಾವು ರಾಮಾಯಣದಲ್ಲಿ ನೀವು ಓದಿದ್ದು ಹನುಮಂತ ಇದನ್ನು ಹಿಡ್ಕೊಂಡು ಸಂಜೀವಿನಿ ಪರ್ವತ ಹಿಡ್ಕೊಂಡು ಬಂದ. ನಿಮಗೆ ಬೇರೆ ಕಲ್ಪನೆ ಇರುತ್ತೆ, ನನಗೆ ಬೇರೆ ಕಲ್ಪನೆ ಇರುತ್ತೆ ಕತೆ ಕೇಳಿದರೆ. ಬಟ್ ಟಿ ವಿನಲ್ಲಿ ಇಬ್ಬರದು ಇಮ್ಯಾಜಿನೇಷನ್ ಹೋಗ್ಬಿಟ್ಟು ಅವ್ನು ಹೆಂಗೆ ಬರ್ತಾನೆ ಹಾಗೆ ನೋಡ್ತೀವಿ, ಅದೇ ಉಳ್ಕೊಂಬಿಡುತ್ತೆ. ಸೊ ರೇಡಿಯೋ ಬಂದು ಇಮ್ಯಾಜಿನೇಷನ್ ಏನಿತ್ತಲ್ಲ ರೇಡಿಯೋ ಇದ್ದಾಗ, ಅದು ಟಿ ವಿ ಬಂದಮೇಲೆ ಸತ್ತೋಗ್ಬಿಡ್ತು. ಅದು ಮಹಾಭಾರತ, ರಾಮಾಯಣ ಎಲ್ಲ ಪ್ರೋಗ್ರಾಮ್ ಬಂದ್ವಲ್ಲ. ಈಗ ರಾಮ ಅಂದರೆ ನಮಗೆ ಯಾರೋ ಒಬ್ಬರು ಅವತಾರ ಪುರುಷ ನೆನಪು ಮಾಡ್ಕೊಂಡ್ರೆ ಅವ್ನು ಇವನೇ ಬರ್ತಾನೆ, ಯಾರೋ ರಾಮಾಯಣನೇ ಬರುತ್ತೆ. ಅವನು ಯಾರು ಗೋವಿಂದ ಯಾರೋ ಅವನೇ ಮುಖ ಬಂದ್ಬಿಡುತ್ತೆ. ಆ ಥರ ಎಲ್ಲ ಆಗ್ಬಿಟ್ಟಿದೆ ಅಲ್ವಾ? ಸೊ ಇಮ್ಯಾಜಿನೇಷನ್ ಸತ್ತೋಗ್ಬಿಡುತ್ತೆ. ರೇಡಿಯೋ ಇದ್ದಾಗಿತ್ತು. ಈಗ ಹೇಗೆ ಮಯೂರ ಅಂದ ತಕ್ಷಣ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಬಂದ್ಬಿಡ್ತಾರಲ್ಲ, ಈಗ ಹೆಂಗೆ ನಾವು ಮುಂಚೆ ಮಯೂರ ಹೆಂಗಿದ್ರು ಏನೋ ಗೊತ್ತಿಲ್ಲ, ಬಟ್ ಈಗ ಬಂದ್ಬಿಡ್ತಾರೆ ಅವರು. ಸೊ ಅದು ದೃಶ್ಯ ಮಾಧ್ಯಮದ ಮಿತಿ. ಅದು ಮಿತಿ ಅಲ್ಲ, ಅದು ದೃಶ್ಯ ಮಾಧ್ಯಮದ ಕೆಟ್ಟ ಕೊಡುಗೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಹಂಗಾಗ್ಬಿಟ್ಟಿದೆ ಅಲ್ವಾ? ಅವ್ರು ಏನು ತೋರಿಸ್ತಾರೆ ನಾವು ನೋಡ್ತೀವಿ, ಅದೇ ನಮ್ಮ ತಲೆಯಲ್ಲಿ ಉಳ್ಕೊಳ್ಳೋದು. ಬಟ್ ನಾವು ಅದನ್ನು ಬೇರೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಅದರಲ್ಲೇ ಉಳ್ಕೊಂಡ್ಬಿಡ್ತೀವಿ. ಓಕೆ, ನಮ್ಮ ಕ್ರಿಯೇಟಿವಿಟಿಗೆಲ್ಲ ಅವಕಾಶವೇ ಇಲ್ಲ. ಬಟ್ ರೇಡಿಯೋ ಅದನ್ನು ಮಾಡ್ತಿತ್ತು. ರೇಡಿಯೋದಲ್ಲಿ ನಿಮ್ಗೆ ಬೇರೆ ಬೇರೆ ಅವಕಾಶ. ರೇಡಿಯೋದಲ್ಲಿ ನೀವು ನಾಟಕಗಳನ್ನು ಕೇಳ್ತಾ ಇದ್ದರೆ ಇಷ್ಟು ಚೆನ್ನಾಗಿರೋದು ಅಂದರೆ ಇಮ್ಯಾಜಿನೇಷನ್ನು. ಅವ್ರು ಹೆಂಗಿರ್ಬೋದು, ಇವ್ರು ಹೆಂಗಿರ್ಬೋದು, ಅವ್ರ ಡ್ರೆಸ್ ಹೆಂಗಿರ್ಬೋದು, ಹಿಂಗೆ ಅಂತ. ಈಗ ಅದಿಲ್ಲ. ನೀವು ಟಿ ವಿನಲ್ಲಿ ನೋಡಿದ್ರೆ ಅವ್ರು ಏನು ಡ್ರೆಸ್ ಹಾಕೊಂಡಿರ್ತಾರೆ ಕಂಡುಬಿಡುತ್ತೆ ನಿಮಗೆ ಅಲ್ವಾ? ಅದು ಹೋಗ್ಬಿಡುತ್ತೆ. ಕರೆಕ್ಟ್. ಈಗಿನ ಮಕ್ಕಳಿಗೆ ಇಮ್ಯಾಜಿನೇಷನ್ ಇಲ್ಲೇ ಇಲ್ಲ. ಅವರು ಈಗಿನ ಮಕ್ಕಳಿಗೆ ಏನೇ ಇದ್ದರೂ ಆ ಟೈಮ್ನಲ್ಲಿ ಹೇಗಿತ್ತು ಅಂದರೆ, ಸರಿ ಹನುಮಂತ ಹಿಂಗೆ ಇದ್ದ. ಈಗ ಅವ್ರಿಗೇನಿಲ್ಲ, ಅದು ಯಾವುದೋ ಒಂದು ಸೀರಿಯಲ್ ನೋಡಿ ಅವನೇ ಆ ಥರ ಇಲ್ಲ. ಅದು ಆಕಾಶವಾಣಿ ಕ್ಲೋಸ್ ಆಗಿಬಿಡುತ್ತೆ. ಶ್ರೀಮತಿ ಸ್ವಾಮಿ ಎಂಬ 21 ವರ್ಷದ ಯುವತಿ ಚರಿತಾ ಎಂಬ 3 ವರ್ಷದ ಇದು ಟ್ಯೂನಿಂಗ್ ಮಾಡೋದು ಒಳಗಡೆ ಏನಿದೆಯಲ್ಲ ಇದು ಏನು ನಾನು ಮಕ್ಕಳಿಗೆ ತೋರಿಸೋದಕ್ಕೆ ಮಾಡಿರೋದು ಟ್ರಾನ್ಸ್ಪರೆಂಟ್. ಯಾಕೆ ಅಂದರೆ ಅವ್ರಿಗೆ ಸುಮಾರು ಜನ ಬಂದ್ಬಿಟ್ಟು ಏನಿದೆ ರೇಡಿಯೋದಲ್ಲಿ ಅಂತಾರೆ. ಇಟ್ಸ್ ವೆರಿ ಕಾಂಪ್ಲೆಕ್ಸ್. ಇದು ನೋಡಿದರೆ ಇದು ಸ್ಕೆಮೆಟ್ ಇಷ್ಟೆಲ್ಲ ಕಾಂಪೊನೆಂಟ್ಸ್ ಇದೆ. ಇದು ಫಿಲಿಪ್ಸ್ ಇಂಡಿಯಾದ 1967 ಆಗಿರೋದು.
ಬಿಳಿ ಮೈಬಣ್ಣ, ಸಾಧಾರಣ ಮೇಕಟ್ಟು, ಗಂಡು ಮುಖ. ಸರ್ ಕಾಣೆ ಎದುರು ಪ್ರಕಟಣೆ ಬರ್ತಿದೆ. ಅವಾಗೆಲ್ಲ ಬರ್ತದೆ, ಈಗೂ ಬರುತ್ತೆ, ಕೇಳೋರಿಲ್ಲ ಅಷ್ಟೇ. ಈಗ ನೀವು ಆಕಾಶವಾಣಿ ಬೆಂಗಳೂರನ್ನ ನಮ್ಮ ಮುಂದಿನ ಕಾರ್ಯಕ್ರಮ ಈ ಥರ ರೇಡಿಯೋದಲ್ಲಿ ಕೇಳೋರು ಇಡೀ ಬೆಂಗಳೂರಿನ ಹುಡುಕಿದ್ರೆ ಒಂದು 10 ಜನ ಇರ್ಬೋದು. ಕೆಲವು ಪ್ರಕಟಣೆಗಳು 10 ಜನ. 40 ನಿಮಿಷಕ್ಕೆ ಸರಿಯಾಗಿ ಹಾಂ. ದೇಶ ಸಮಾಚಾರ. ಆಮೇಲೆ ರೇಡಿಯೋ ಕೇಳೋರು ಇಷ್ಟು ಕಡಿಮೆ ಆಗಿದ್ದಾರೆ ಅಂದರೆ ಅವರೇ ಹೇಳ್ತಾರೆ, ಎಂಟೈರ್ ಬೆಂಗಳೂರು ಮೇ ಬಿ ಅಬೌಟ್ 5,000 to 6,000. ಫೋನಿನ್ ಕಾರ್ಯಕ್ರಮ ಕಾರ್ನಲ್ಲಿ ಹೋಗ್ಬೇಕಾದ್ರೆ ಕೆಲವರು ಕೇಳ್ತಾರೆ, ವಯಸ್ಸಾದವ್ರು ಕೇಳ್ತಾರೆ, ಯಂಗ್ಸ್ಟರ್ಸ್ ಯಾರು ಕೇಳೋದೇ ಇಲ್ಲ. ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಇಲ್ವೇ ಇಲ್ಲ, ಕೇಳೋರೇ ಇಲ್ಲ. ಅವರೇ ಹೇಳ್ತಾರೆ. ಮುಂಚೆ ಏನಾಗ್ತಿತ್ತು ಅಂದರೆ ವಿಸ್ತರಿಸುತ್ತಾರೆ. ರಾಜ್ಯ ಕರೆಂಟ್ ಹೋದರೆ ಜನ್ರೇಟ್ರ್ ಶುರು ಮಾಡೋರು, ಜನಕ್ಕೆ ತೊಂದರೆ ಆಗಬಾರ್ದು ಆಕಾಶವಾಣಿಯವರು. ಈಗ ಕರೆಂಟ್ ಹೋಗಿ ಹೈ ಪವರ್ ಟ್ರಾನ್ಸ್ಮಿಷನ್ ಹೊಸಕೋಟೆಯಲ್ಲಿ ಶಟ್ ಡೌನ್ ಆದರೆ ನಾನು ಬೆಳಗ್ಗೆ ಬರ್ತೀನಿ, ನೋಡ್ತೀನಿ, ಒಂದು 10 ರೇಡಿಯೋಗಳಲ್ಲಿ ಒಂದು 3 ರೇಡಿಯೋಗಳಲ್ಲಿ ಆಕಾಶವಾಣಿ ಬರ್ತಾ ಇಲ್ಲ ಅಂದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಕಾಲ್ ಮಾಡ್ತೀನಿ ನಾನು ಕಂಟ್ರೋಲ್ ರೂಮಿಗೆ. ಅವರು ಯಾರು ಸರ್ ಉದಯ್ ಅಂತ ಮಾತಾಡ್ತಾರೆ. ಶಾರ್ಟ್ ವೇವ್ ರೇಡಿಯೋ ಮ್ಯೂಸಿಯಮಾ ಸರ್, ಅದು ಜನ್ರೇಟರ್ ಆನ್ ಮಾಡಲ್ಲ, ಕರೆಂಟ್ ಬರೋವರೆಗೂ ವೆಯ್ಟ್ ಮಾಡಿ ಅಂತಾರೆ. ಅಂದರೆ ಎಷ್ಟು ಪ್ರಾಮುಖ್ಯತೆಯಿಂದ ಎಲ್ಲಿವರೆಗೆ ಬಂದುಬಿಟ್ಟಿದ್ದೀವಿ ಅಂತ. ಅದಕ್ಕೆ ಅವ್ರನ್ನೂ ಚೇಂಜ್ ಆಗಿಬಿಟ್ಟಿದ್ದಾರೆ. 2008ರಲ್ಲಿ ಏನು ಇಂಟರ್ನೆಟ್ ಬಂತಲ್ಲ, ಹೈ ಸ್ಪೀಡ್ ಇಂಟರ್ನೆಟ್ಟು, ಅವರು ಆ್ಯಪ್ ಮಾಡೋಕ್ಕೆ ಶುರು ಮಾಡಿದರು. ಈಗ ನ್ಯೂಸ್ ಆನ್ ಏರ್ ಅಂತ ಆ್ಯಪ್ ಇದೆ, ನಿಮ್ಮ ಮೊಬೈಲ್ನಲ್ಲಿ ಬರುತ್ತೆ. ಆಕಾಶವಾಣಿದು, ಆಕಾಶವಾಣಿ ಅಥವಾ ಆಲ್ ಇಂಡಿಯಾ ರೇಡಿಯೋದವರು 167 ಸ್ಟೇಷನ್ಸ್ ಬರುತ್ತೆ ಆಲ್ ಓವರ್ ಇಂಡಿಯಾ. ನ್ಯೂಸ್ ಆನ್ ಏರ್ ಅಂತ. ನಾನು ತುಂಬ ಜನಕ್ಕೆ ಹೇಳ್ತೀನಿ, ಇಲ್ಲಿ ಬಂದವರಿಗೆ ನಮ್ಮ ಮನೇಲಿ ರೇಡಿಯೋ ಎಲ್ಲ ಕೇಳೋಕ್ಕಾಗಲ್ಲ ಅಂದರೆ ಏನು ತೊಂದರೆ ಇಲ್ಲ, ನ್ಯೂಸ್ ಆನ್ ಏರ್ ಆ್ಯಪ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಗೆ ಯಾವುದು ಲ್ಯಾಂಗ್ವೇಜ್ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ, ನೀವು ಯಾವ ಸ್ಟೇಟಿಗೆ ಹೋಗ್ತಿರೋ ಅಲ್ಲಿ ರೇಡಿಯೋ ಬರುತ್ತೆ. ಯಾಕಂದರೆ ಎಲ್ಲ ಲಿಂಕ್ ಮಾಡಿಬಿಟ್ಟಿದೆ. ಆಕಾಶವಾಣಿ ಇದೆ. ಈಗ ನನಗೆ ಆಕಾಶವಾಣಿ ಗುಲ್ಬರ್ಗ ಕೇಳಬೇಕು ಅಥವಾ ಧಾರವಾಡ ಕೇಳಬೇಕಂದ್ರೆ ನನಗೆ ಸಿಗ್ನಲ್ ಬರಲ್ಲ, ಇಲ್ಲಿ AM ಸಿಗ್ನಲ್ ಬರಲ್ಲ ಇಷ್ಟು ದೂರ. ಯಾಕಂದರೆ ಸುಮಾರು ನಾಯ್ಸ್ ಇದೆ ಇಲ್ಲಿ. ನಾಯ್ಸ್ ಅಂದರೆ ಈ LED ಲೈಟ್ಸ್ ಇದೆ, ವೈಫೈ ಇದೆ, ಮೊಬೈಲ್ಸ್ ಇದೆ, ಆಮೇಲೆ GSM ಟವರ್ಸ್ ಇದೆ, ಎಲ್ಲ ಸಿಗ್ನಲ್ ಕಿಲ್ ಮಾಡಿಬಿಡೋದು. ಸೊ ನಾನು ಕೇಳ್ತಾ ಇರೋದು ಧಾರವಾಡ ಕೇಳಬೇಕಂದ್ರೆ ನ್ಯೂಸ್ ಆನ್ ಏರ್ನಲ್ಲೇ ಕೇಳ್ತೀನಿ. ಆ್ಯಪ್ ಇಷ್ಟೆಲ್ಲ ರೇಡಿಯೋ ಆ್ಯಪ್ ಹಾಕೊಂಡ್ಬಿಡೋದು. ಅಲ್ಲ, ಧಾರವಾಡ ಕೇಳಬೇಕಂದ್ರೆ ಬೇರೆ ದಾರಿನೇ ಇಲ್ಲ. ಧಾರವಾಡ ಬರೀ ಚಿತ್ರದಿಂದ ಈ ಕಡೆ ಬರೋಷ್ಟೊತ್ತಿಗೆ ಅದು ಸುಸ್ತಾಗ್ಬಿಡುತ್ತೆ. ಎಲ್ಲ ಕೇಳೋರಿಲ್ಲ ಅಂದ ತಕ್ಷಣ ಅವರು ಪವರ್. ಅದೇ ಹೇಳಿದ್ನಲ್ಲ, ಬೆಂಗಳೂರು ಆಕಾಶವಾಣಿದವರು 6,600 ರೂಪಾಯಿ ಎಲೆಕ್ಟ್ರಿಸಿಟಿ ಹಿಂಗೆ ತಗೊಂಡು ಹಿಂಗೆ ಬಿಡ್ತಾರೆ ಗಾಳಿನಲ್ಲಿ. ಅದನ್ನ ಹಿಡ್ಕೊಳ್ಳೋರು ಎಷ್ಟು ಜನ ಇದ್ದಾರೆ, ಅದನ್ನ ಹಿಡ್ಕೊಂಡ್ಬಿಟ್ಟು ಕೇಳ್ತಾ ಇರೋ ಎಷ್ಟು ಜನ ಇದ್ದಾರೆ, ತುಂಬ ಕಡಿಮೆ ಆಗ್ಬಿಟ್ಟಿದ್ದಾರೆ. ಬಟ್ ನ್ಯೂಸ್ ಆನ್ ಏರ್ ಆ್ಯಪ್ ಹಾಕೊಳ್ಳಿ ಸರ್. ಇವತ್ತು ರೇಡಿಯೋ ಸೆಟ್ ಸಿಗುತ್ತೆ ಹೋಲಿ, ನಾನೇನೋ ನನ್ಗೆ ಓಕೆ ರೇಡಿಯೋ ಇಲ್ಲ, ರೇಡಿಯೋ ಸೆಟ್ ಇಲ್ಲ, ಹೋಗ್ಬಿಟ್ಟಿದೆ. ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ. ಟ್ರಾನ್ಸಿಸ್ಟರ್ ರೇಡಿಯೋಸ್ ಸಿಗುತ್ತೆ ಆನ್ಲೈನ್. ಫಿಲಿಪ್ಸ್ನವ್ರು ಒಂದು ಯಾರಿಗೋ ಚೈನಾದಲ್ಲಿ ಮಾಡೋಕ್ಕೆ ಕೊಟ್ಟಿದ್ದಾರೆ, ಅವ್ರದ್ದು ಸಿಗುತ್ತೆ. ಬಟ್ FM ವಿತ್ AM ಸಿಗುತ್ತೆ ಕೆಲವೊಂದು ಸೆಟ್ಗಳು. ಬಟ್ ಈ ಥರದ ರೇಡಿಯೋಗಳು ಸಿಗಲ್ಲ. ಎಲ್ಲ ಹೋಗ್ಬಿಟ್ಟು ಯಾರು ಮಾಡ್ತಾ ಇಲ್ಲ, ಯಾರು ಕೇಳೋ ಇಲ್ಲ. ಇದು 68ರಲ್ಲೇ ನಿಲ್ಲಿಸ್ಬಿಟ್ರು. ಸೊ ನನ್ನ ಹತ್ರ ಹಳೆಯ ರೇಡಿಯೋ ಅಂದರೆ 68ನೇದು, ಅಂದರೆ ಲೇಟೆಸ್ಟ್ ರೇಡಿಯೋ. ಅದಕ್ಕಿಂತ ಮುಂಚೆ ಅಂದರೆ 1928 ಇದು. ದಿಸ್ ಓಲ್ಡೆಸ್ಟ್, ಆಲ್ಮೋಸ್ಟ್ 97 ವರ್ಷದ್ದು. ಹಾಂ. ಇದಕ್ಕೇನು ಅಂದರೆ ಇದಕ್ಕೆ ಈ ಥರ ಬ್ಯಾಂಡ್ ಸ್ವಿಚ್ ಇಲ್ಲ. ಬ್ಯಾಂಡ್ ಚೇಂಜ್ ಮಾಡೋಕ್ಕೆ ಬ್ಯಾಂಡ್ ಸ್ವಿಚ್ ಇಲ್ಲ. ಅದಕ್ಕೆ ಅವರು ಕಾಯಿಲ್ಸ್ ಕೊಟ್ಟಿದ್ರು. ಈ ಥರ ಕಾಯಿಲ್ ಈ ಬಾಕ್ಸ್ ಕೊಡ್ತಾರೆ. ಇದೇ ರೇಡಿಯೋ, ಇದು ಬಾಕ್ಸ್, ಕಾಯಿಲ್ ಬಾಕ್ಸ್. ಸೊ ಇದಕ್ಕೆ ಆಲ್ಟರ್ನೇಟಿವ್ ಇದು. ಇದಕ್ಕೆ ಆಲ್ಟರ್ನೇಟಿವ್ ಇದು. ನಿಮ್ಗೆ ಯಾವ್ದು ಬೇಕೋ, ಯಾವ ಸ್ಟೇಷನ್ ಬೇಕೋ ಅದರ ಫ್ರೀಕ್ವೆನ್ಸಿ ನೋಟ್ ಡೌನ್ ಮಾಡ್ಕೊಂಡು ಇದನ್ನು ಹಾಕಬೇಕು ಹಿಂಗೆ. ಒಂಥರ ಈ ಕ್ಯಾಸೆಟ್ ಪ್ಲೇಯರ್ಗೆ ಕ್ಯಾಸೆಟ್ ಹಾಕ್ದಂಗೆ ಆ ಟೈಮ್ನಲ್ಲಿ. ಇದು 90 ವೋಲ್ಟ್ನಲ್ಲಿ ವರ್ಕ್ ಮಾಡುತ್ತೆ. ಇದಕ್ಕೆ 4 ವಾಲ್ ಬೇಕು. ಆ ವಾಲ್ಗಳು 1926 ವಾಲ್ಗಳು, ಟ್ಯೂಬ್, ವ್ಯಾಕ್ಯೂಮ್ ಟ್ಯೂಬು. ಒಂದು ನಾನು ಇದು ರಿಸ್ಟೋರ್ ಮಾಡಬೇಕು ಅಂತ ಮಾಡಿದ್ದೀನಿ. ಒಂದು ವಾಲ್ಗೆ, ಒಂದು ಟ್ಯೂಬಿಗೆ 9,000. 4 ಟ್ಯೂಬ್ ಬೇಕು. ಯಾರೇ ಆಗಲಿ ಅಲ್ಲಿಂದ ಬೇರೆ ಕಡೆ ಸಿಗುತ್ತೆ. ಜರ್ಮನಿನಲ್ಲಿ ಒಬ್ರು ಇದ್ದಾರೆ, ಇದನ್ನು ಇಟ್ಕೊಂಡವ್ರೊಬ್ಬರು ಸ್ವಿಟ್ಜರ್ಲೆಂಡ್ನಲ್ಲಿದ್ದಾರೆ. ಅವರು ಒಂದೇ ಕೊಡಲ್ಲ, ಅವ್ರು ಹೇಳ್ತಾರೆ 4ಕ್ಕೆ ನೀವು 8 ತಗೊಳ್ಳಿ ಅಂತ. ಯಾಕೆ ಅಂದರೆ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಒಂದು ಹೋಗಿಬಿಟ್ಟಿದ್ರೆ ನಿಮಗೆ ನೋವಾಗ್ಬಿಡುತ್ತೆ. ನಾನು 4 ತರಿಸಿ ಒಂದು ಹೋಯ್ತು ಅಂದರೆ ನಂದು ರೇಡಿಯೋನೂ ಯೂಸ್ ಆಗೋಲ್ಲ, 3 ಯೂಸ್ ಆಗೋಲ್ಲ. ಸೊ ಅದು ನಮ್ಗೆ ಹೆಂಗೆ ಅಂದರೆ ಒಂಥರ ಹುಚ್ಚು. ರಿಸ್ಟೋರೇಷನ್ ಅಂದರೆ ಒರಿಜಿನಲ್ ವಾಲ್ಲೇ ಹಾಕಬೇಕು.
ಇದನ್ನೆಲ್ಲ ತೆಗೆದುಬಿಟ್ಟು ಬೇರೆ ಹಾಕ್ಬಿಡ್ಬೋದು, ಬರೀ ಬಾಕ್ಸ್ ಮಾಡಿಬಿಡೋದು. ಬಾಕ್ಸ್ ಕಾಣೋ ಹಾಗೆ. ಬಟ್ ಅದು ನಾವು ಮಾಡಲ್ಲ. ನಂತರ ಒಂದು 1400 ಜನ ಇದ್ದಾರೆ ರಿಸ್ಟೋರೇಷನ್ ಮಾಡೋರು. 1400 ಜನ ಆಲ್ ಓವರ್ ದ ವರ್ಲ್ಡ್. ನಮ್ಮದು ಫೋರಮ್ ಇದೆ, radiomuseum.org ಅಂತ, ಅದರಲ್ಲಿ ಮೆಂಬರ್ ಇದ್ದೀನಿ ನಾನು. ಅಲ್ಲಿ ಹೇಳೋದು ಅದೇನೇ ಅವರು, ನೀವು ರಿಸ್ಟೋರ್ ಮಾಡಬೇಕು ಅಂದರೆ ಒರಿಜಿನಲ್ ಹೇಗಿದೆ ಹಾಗೆ ಮಾಡಿ. ನಿಮ್ಮದೇ ನೀವು ಮಾಡ್ತೀರಿ ಅಂದರೆ ಯು ಆರ್ ನಾಟ್ ಎ ರಿಸ್ಟೋರರ್ ಅಂತ. ಯಾಕಂದರೆ ಇದನ್ನು ಡಿಸೈನ್ ಮಾಡಿದವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ನೀವು ಅಂತ. ಸೊ ದೇ ಡೋಂಟ್ ಅಕ್ಸೆಪ್ಟ್ ಯು ಇಫ್ ಯು ಆರ್ ನಾಟ್ ಡೂಯಿಂಗ್ ಎ ರಿಸ್ಟೋರೇಷನ್. ಗ್ರೇಟ್. ಮೆಂಬರ್ಶಿಪ್ಪೇ ಕೊಡಲ್ಲ. ಫೈನ್. ಹಾಗಾದರೆ ಇದು ನಿಮಗೆ ಇದನ್ನ ರೆಸ್ಟೋರ್ ಮಾಡಬೇಕು ಅಥವಾ ಇದನ್ನು ಸಂಗ್ರಹ ಮಾಡಬೇಕು ಅಂತ ಹೇಗೆ ಅನಿಸ್ತು? ಅದೇ ಹೇಳಿದ್ನಲ್ಲ, ನಾನು ರೇಡಿಯೋ ತುಂಬ ಕೇಳ್ತಾ ಇದ್ದೆ. ಬೆಂಗಳೂರಿಗೆ ಬಂದೆ. ಇದು ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ 82 to 86 ಇಂಜಿನಿಯರಿಂಗ್ ಮಾಡಿದ್ದು. 82ನಲ್ಲಿ ನಮ್ಮ ಧಾರವಾಡದಲ್ಲಿದ್ದೆ ನಾನು, ನಮ್ಮ ಮಾವನ ಮನೆಯಲ್ಲಿ. ಅವ್ರ ಮನೇಲಿ ಒಂದು ರೇಡಿಯೋ ಇತ್ತು, ಈ ರೇಡಿಯೋ. ಈ ರೇಡಿಯೋ ನಾವು ಕೇಳ್ತಾ ಇದ್ವಿ ತುಂಬ. ಇದನ್ನು ಮಾಡ್ಬೇಕಾದ್ರೆ ಟಿ ವಿ ಬಂದ ತಕ್ಷಣ ನಮ್ಮ ಮಾವ ಹಿಂಗೆ ತೊಗೊಂಬಂದು ಹಾಲ್ನಿಂದ ತೊಗೊಂಬಂದು ನಾನು ಟೇಬಲ್ ಮೇಲೆ ಇಟ್ಬಿಟ್ರು. ತಗೊಳಪ್ಪ ನೀನೇ ಕೇಳು ಅಂತ. ಆವಾಗ ತುಂಬ ನೋವಾಯಿತು. ಈ ರೇಡಿಯೋ ಎಷ್ಟು ಚೆಂದ ಕೇಳ್ತಿದ್ವಲ್ಲ ಎಲ್ಲರೂ ಕೂತ್ಕೊಂಡು. ಈಗ ಟಿ ವಿ ಬಂದಮೇಲೆ ಈ ರೇಡಿಯೋಗೆ ಸ್ಥಾನನೇ ಇಲ್ದಂಗೆ ಆಯ್ತಲ್ಲ, ಅದು ಒಂಥರ ನೋವು ಬಂದುಬಿಡ್ತು. ನಿಜವಾಗ್ಲೂ ಐ ಫೆಲ್ಟ್ ಸೋ ಬ್ಯಾಡ್. ಸೊ ಆವಾಗಲಿಂದ ನಾನು ವಾಲ್ ರೇಡಿಯೋ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದೆ. ಓಕೆ ಓಕೆ ಹಾಂ. ಸೊ ಹೀಗಾಗಿ ಈ ಥರದ್ದು ವಾಲ್ ರೇಡಿಯೋಗಳು ಇಲ್ಲಿರೋದೆಲ್ಲ ಟ್ಯೂಬ್ ರೇಡಿಯೋಗಳು. ಸೊ ಅದು ಒಂದು. ಆಮೇಲೆ ಏನಾಯಿತು ಅಂದರೆ ತುಂಬ ಕಾಮನ್ ಆಗಿರೋ ರೇಡಿಯೋಗಳನ್ನ ಕಲೆಕ್ಟ್ ಮಾಡಿದ್ರೆ ಯೂಸ್ ಆಗಲ್ಲ. ಯು ಹ್ಯಾವ್ ಟು ಬಿ ಡಿಫ್ರೆಂಟ್ ಅಲ್ವಾ? ಆ್ಯಂಟಿಕ್ ಕಲೆಕ್ಷನ್. ಹೀಗಾಗಿ ನಾನೇನು ಮಾಡಿದೆ, ನನಗೆ ಇನ್ನೊಂದು ನಿಮಗೆ ಆಶ್ಚರ್ಯ ಆಗ್ಬೋದು, ಎಲ್ಲೋ ಒಂದು ಕಡೆ ಒಳ್ಳೆ ಸಂಬಂಧ ಇದೆ, ಒಂಥರ ನಂಟು ರೇಡಿಯೋಗೆ ನನಗೆ. ಎಲ್ಲಿಂದಾದರೂ ಒಂದು ಒಳ್ಳೆ ರೇಡಿಯೋ ಬರುತ್ತೆ, ಇಲ್ಲ ನಾನು ಅದರಿಂದ ಓಡಿ ಹೋಗ್ತೀನಿ, ಗೊತ್ತಾಗುತ್ತೆ. ಅದೇ ನನ್ನ ಹುಡ್ಕೊಂಬರುತ್ತೆ. ನನ್ನಲ್ಲಿ ಇರೋ ರೇಡಿಯೋಗಳು ಇಷ್ಟೊಂದು ಯುನೀಕ್ ಅಂದರೆ, ರೇರ್ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಹೇಳ್ತಾ ಹೋದರೆ. ಒಂದೊಂದು ರೇಡಿಯೋಗೂ ಒಂದೊಂದು ಕಥೆ ಇದೆ. ಹೇಗೆ ಅಂದರೆ, ಈ ಎಲ್ಲೇ ಹೋದರೂ ಒಂದು ರೇಡಿಯೋ ಬೇಕು ಅಂದರೆ ಎಲ್ಲೊಂದು ಸಿಗುತ್ತೆ ನನಗೆ. ಈಗ ನನಗೆ ನಿಮ್ಗೆ ಇನ್ನೊಂದು ಹೇಳಬೇಕು ಅಂದರೆ, ನಾವು ಮನೆಯಲ್ಲಿ ನಾಯಿ ಬೆಕ್ಕು ಸಾಕ್ತಿರ್ಲಿಲ್ಲ. ಒಂದು 3 ವರ್ಷದಿಂದನೇ ಒಂದು ಬೆಕ್ಕು ಬಂತು ನಮ್ಮ ಮನೆಯಲ್ಲಿ, ಬ್ಲ್ಯಾಕ್ ಬೆಕ್ಕು. ಇಲ್ಲೇ ಬಂದುಬಿಟ್ಟು ಒಳಗಡೆ ಕಿಚನಲ್ಲಿ ಕೂತ್ಕೊಂಡಿತ್ತು. ಮರಿ, ಚಿಕ್ಕ ಮರಿ, 1.5 ತಿಂಗಳದೇನು. ನಮ್ಮ ಮಹಾರಾಜರು, ಟ್ರಾವಂಕೂರ್ ಮಹಾರಾಜರು ಒಬ್ಬರು ಇದ್ದಾರೆ, ನನ್ನ ಫ್ರೆಂಡ್ ಅವರು. ಟ್ರಾವಂಕೂರ್ ಮಹಾರಾಜರು ಅವರು ರೇಡಿಯೋ ಫ್ಯಾನ್ ಅವರು. ಹೀಗಾಗಿ ಅವರೇ ನಂದು ಮ್ಯೂಸಿಯಂ ಇನಾಗ್ರೇಟ್ ಮಾಡಿದರು. ಅವರು ಬಂದಾಗೆ ಬಂತದ್ದು. ಅವ್ರು ಹೇಳಿದ್ರು, ಇಲ್ಲ ಅದು ಲಕ್ಷ್ಮಿ ಅಂತ ಹೆಸರಿಡು, ಇಟ್ಕೋ, ತುಂಬ ಚೆನ್ನಾಗಿದೆ ಅಂತ. ಯು ಮೆ ನಾಟ್ ಬಿಲೀವ್, ಅದೇನು ಕಾಕತಾಳಿಯೋ ಏನು ಗೊತ್ತಿಲ್ಲ. ಆ ಕ್ಯಾಟ್ ಬಂದಮೇಲೆ ನಾನು ಯಾವತ್ತಾದರೂ ರೋಡ್ನಲ್ಲಿ ಹೋಗ್ತಾಯಿದ್ರೆ ಸುಮಾರು ಕ್ಯಾಟ್ಗಳು ಕಾಣಿಸುತ್ತೆ. ಅದಕ್ಕಿಂತ ಮುಂಚೆ ನಾನು ಕ್ಯಾಟ್ ನೋಡೇ ಇಲ್ಲ ರೋಡ್ನಲ್ಲಿ. ನಾನು ಅದನ್ನೇ ಹೇಳ್ತೀನಿ, ಅದು ಹೆಂಗೆ ಕಾಣಿಸುತ್ತೆ, ಅದು ಯಾಕೆ ಕಾಣಬೇಕು ನನಗೆ, ಅದೇನು ಗೊತ್ತಿಲ್ಲ. ಎಲ್ಲೋ ಹೋಗ್ಬೇಕಾದ್ರೆ ಕ್ಯಾಟ್ ಕಾಣಿಸುತ್ತೆ ಎಲ್ಲಾದರೂ ಒಂದು ಕಡೆ. ನೋಡ್ತೀನಿ, ಓ ಬ್ಯೂಟಿಫುಲ್ ಅಂತ. ಆ ಥರನೂ ಇರುತ್ತೆ, ಏನೋ ಗೊತ್ತಿಲ್ಲ. ಬಟ್ ನನಗೆ ರೇಡಿಯೋ ಹೆಂಗೆ ಅಂದರೆ, ಎಲ್ಲೋ ಒಂದು ಕಡೆ ಧಾರವಾಡದಲ್ಲಿ ಒಂದು ಟೈಮ್ನಲ್ಲಿ ಹೋದಾಗ ಮಳೆ ಬರ್ತಾಯಿತ್ತು ಅಂತ ಒಬ್ಬರು ಮನೆ ಹತ್ತಿರ ನಿಂತ್ಕೊಂಡಿದ್ದೆ, ಆಶ್ರಯಕ್ಕೆ. ಅವ್ರ ಗೋಡೆ ಮೇಲೆ ಒಂದು ಚಿಕ್ಕ ರೇಡಿಯೋ ಇಟ್ಟಿದ್ರು. ನಾನು ಕೇಳಿದೆ, ಈ ರೇಡಿಯೋ ಇಲ್ಲಿ ಯಾಕೆ ಇಟ್ಟಿದ್ದಾರೆ ಇವರು ಅಂತ. ನಾನು ಬಾಗಿಲು ಬಡಿದ್ಬಿಟ್ಟು, ಅಮ್ಮ ಇದು ಯಾಕೆ ಇಟ್ಟಿದ್ರು ಅಂತ. ಇಲ್ಲ, ಅವನು ಗುಜರಿಗೆ ಹಾಕಬೇಕು, ಅವ್ನು ಬರಲಿಲ್ಲ ಅಂತ. ನಾನು ಹೇಳಿದೆ, 101 ರೂಪಾಯಿ ಕೊಟ್ಟು ನಮಸ್ಕಾರ ಮಾಡಿ ಆ ರೇಡಿಯೋ ಎತ್ಕೊಂಡ್ಬಂದೆ. ನೋಡಿ, ನನಗೆ ಆ ಟೈಮ್ನಲ್ಲಿ ಅಲ್ಲಿರಬೇಕು, ಆ ರೇಡಿಯೋ ಸಿಗಬೇಕು ಅಂದರೆ ಎಷ್ಟಿದು. ಅದು ಇಲ್ಲಿ ಚಿಕ್ಕ ರೇಡಿಯೋ, ಅಲ್ಲಿ ಮೇಲ್ಗಡೆ ಇದೆ, ಅಲ್ಲಿ ವೈಟ್, ಪೂರ್ತಿ ಮೇಲ್ಗಡೆ. EBS 50 ಅಂತ. ಎಷ್ಟು ವರ್ಷ ಹೇಳಿದ್ದು ಅದು? ನೋಡಿ ಅಲ್ಲಿದೆ, 1955. 1955. EBS ಬುಷ್ ರೇಡಿಯೋ. ಗ್ರೇಟ್ ಬ್ರಿಟನ್. ಅದೇ ಹೇಳಿದ್ನಲ್ಲ, UK ರೇಡಿಯೋ ನೋಡಿ ಜನಗಳಿಗೆ ಅದ್ರದ್ದು ಮಹತ್ವನೇ ಗೊತ್ತಾಗಿಲ್ಲ, ಬಿಟ್ಬಿಟ್ಟಿದ್ದಾರೆ ಎಲ್ಲ. ಸರ್, TV ಬಂದಮೇಲೆ ಅದು ತಗೊಂಡಾಗ ಎಷ್ಟಿರುತ್ತೆ ಬಹುಶಃ ಅವಾಗ? ಅದೇ 1959 ಇರಬೇಕು ಸರ್, ಒಂದು 400-450 ರೂಪಾಯಿ ಇರಬೇಕು. ಒಂದು 500 ರೂಪಾಯಿ ಇಟ್ಕೊಂಡು. 500 ರೂಪಾಯಿ. 101 ರೂಪಾಯಿಗೆ 80s ಅಲ್ಲಿ ತಂದಿದ್ದೀರಾ? ನಾನು 101 ರೂಪಾಯಿ ಅವರಿಗೆ, ಯಾಕೆಂದ್ರೆ ಋಣ ಇರಬಾರ್ದು, ಅವ್ರದ್ದು ಋಣ ಬೇಡ ಅಂದ್ಬಿಟ್ಟು ಅವ್ರಿಗೆ ಕೊಟ್ಟು ತೊಗೊಂಬಂದು. 100 ರೂಪಾಯಿಗೆ? 101 ರೂಪಾಯಿ. ನೋಡಿ ಹೇಗಾಗ್ಬಿಡುತ್ತೆ ನೋಡಿ ವಸ್ತುಗಳು. ಒಂದು 5 ಎಕರೆ ಜಮೀನಷ್ಟು ದುಡ್ಡು ಕೊಟ್ಟು ತಗೊಂಡಿರೋದು 101 ರೂಪಾಯಿ ಕೊಟ್ಟು ತಗೊಂಡಿದ್ದಾರೆ. ನಿಜವಾಗ್ಲೂ ಬೇಜಾರಾಗುತ್ತೆ. ಈ ಕೆಲವೊಂದು ರೇಡಿಯೋಗಳು ಅದೇ ಹೇಳಿದ್ನಲ್ಲ, BC 5151B ಶಿವಮೊಗ್ಗ ಕತೆ, ಇದು ಈ ರೇಡಿಯೋ
ಇದು ಸರ್ ಹಾಂ ಇದು ಸ್ನೇಹಿತರೆ GEC BC 5151B ಮಾಡಲು ಮ್ಯಾನುಫ್ಯಾಕ್ಚರರ್ ಸರ್ ಜನರಲ್ ಎಲೆಕ್ಟ್ರಿಕ್ ಜಿ ಇ ಸಿ ಅಂತ 1962 ಕರ್ಟಸಿ ಮಿಸ್ಟರ್ ಪ್ರಕಾಶ್ GK ಕೋಣನಕುಂಟೆ ಅವ್ರ ಮೊಮ್ಮಗ ಕೋಣನಕುಂಟೆ ಬಂದ್ಬಿಟ್ಟಿದೆ ಅದು ಅದನ್ನು ಅವರು ಶಿವಮೊಗ್ಗದಲ್ಲಿ ತೊಗೊಂಡಿದ್ದು ಇಲ್ಲಿದ್ದಾನೆ ಬಿಲ್ಲು ನೋಡಿ ಸ್ನೇಹಿತರೆ ಅದ್ರದ್ದು ಬಿಲ್ಲು ಕೋಕಿಲ ರೇಡಿಯೋ ಆ್ಯಂಡ್ ಎಲೆಕ್ಟ್ರಾನಿಕ್ಸು ಶಿವಮೊಗ್ಗ ನೆಹರು ರೋಡ್ ಶಿವಮೊಗ್ಗದ್ದು. ಓಕೆ ಇದು ಎಷ್ಟು ತೊಗೊಂಡು ಗೊತ್ತಾ? 350 ರೂಪಾಯಿಗೆ. ಡೇಟ್ ನೋಡಿ 63 60 ವರ್ಷ ಆಯ್ತು ನೋಡಿ. 60 ವರ್ಷದಿಂದ 5 ಎಕರೆ ಜಮೀನು ಅಲ್ಲ ಶಿವಮೊಗ್ಗದಲ್ಲಿ 30-40 ಸೈಟ್ ಬರ್ತಾ ಇತ್ತಂತೆ. ಗ್ರೇಟ್, ವೆರಿ ನೈಸ್. ಆಮೇಲೆ ಸರ್ ನಿಮ್ಮಲ್ಲಿರುವಂಥ ಕಾಸ್ಟ್ಲಿಯೆಸ್ಟ್ ರೇಡಿಯೋ ಸರ್? ಕಾಸ್ಟ್ಲಿಯೆಸ್ಟ್ ರೇಡಿಯೋ ಅಂದರೆ ಇದು 1955ನಲ್ಲಿ ಮಾಡಿರೋದು, ಫಿಲಿಪ್ಸ್ ಅಂತ. ಅವರು ವೆರಿ ಲಿಮಿಟೆಡ್ ಮಾಡಿದರು. ಇದು 150 ಮಾಡಿದರು, ಬಟ್ ಬರೀ 86 ಹೊರಗಡೆ ಬಂತು. ಯಾಕಂದರೆ ತುಂಬ ಕಾಂಪ್ಲೆಕ್ಸ್ ಮಾಡಿಬಿಟ್ಟಿದ್ದಾರೆ. FM ಇದೆ, ಮೋಟರೈಸ್ ಟ್ಯೂನಿಂಗ್ ಇದೆ ಎಲ್ಲ. ಸೊ ಆ ಟೈಮ್ನಲ್ಲಿ 55ನಲ್ಲಿ ಇಟ್ ವಾಸ್ ಕಾಸ್ಟಿಂಗ್ 4400 ರುಪೀಸ್. 4400 ರೂಪಾಯಿ 55ರಲ್ಲಿ. ಎಕ್ಸಾಕ್ಟ್ಲಿ 70 ವರ್ಷದಿಂದ. 70 ವರ್ಷದಿಂದ. ಇದನ್ನು ಮೊನ್ನೆ 2 ವರ್ಷದಿಂದ ಒಬ್ಬರು ಜಪನೀಸು eBayನಲ್ಲಿ 8 ಲಕ್ಷಕ್ಕೆ ಮಾರಿದರು. ಅನ್ಕಂಡೀಷನ್ ಅಂದರೆ ರಿಸ್ಟೋರ್ ಮಾಡಿಲ್ಲ. ನಾನು ರಿಸ್ಟೋರ್ ಮಾಡೋಕ್ಕೆಲ್ಲ ಸ್ಪೇರ್ಸ್ ತರಿಸಿದ್ದೀನಿ, ಒರಿಜಿನಲ್ ಸ್ಪೇರ್ಸ್. ನಾನೆಲ್ಲ ತರಿಸೋದು ಒಬ್ಬರು ಆಸ್ಟ್ರೇಲಿಯಾದಲ್ಲಿ ಒಬ್ರು ಇದ್ದಾರೆ, ಸ್ವಿಟ್ಜರ್ಲೆಂಡ್ನಲ್ಲಿದ್ದಾರೆ, ಆಮೇಲೆ ಆಮ್ಸ್ಟರ್ಡ್ಯಾಮ್ನಲ್ಲಿ ಒಬ್ರು ಇದ್ದಾರೆ, ಹಾಲೆಂಡ್ನಲ್ಲಿ ಒಬ್ರು ಇದ್ದಾರೆ. ಸುಮಾರು ಜನ ನಮ್ಮ ಲಿಂಕ್ ಇದೆ ನಮಗೆ, ಅಲ್ಲಿಂದನೇ ಸ್ಪೇರ್ಸ್ ತರಿಸ್ತೀವಿ, ಒರಿಜಿನಲ್ ಎಲ್ಲ. ಸೊ ರಿಸ್ಟೋರೇಷನ್ ಅಂತಂದರೆ ಯಾವುದೋ ಡ್ಯೂಪ್ಲಿಕೇಟು ಈ ಕಂಫರ್ಟೇಬಲ್ ಹಾಕಂಗಿಲ್ಲ. ಈಗ ನಾವು ಈಗ ನೋಡಿ, ಈಗ ಇದ್ರದ್ದು ವಾಲ್ಲು ಇದ್ರದ್ದು ನಾಬ್ ಹೋಗಿದೆ ಅಂದರೆ ನಾನು ಇದೇ ಥರ ಬೇರೆ ಯಾವುದು ಹುಡುಕಾಡ್ ಹಾಕಲ್ಲ, ಯಾವುದೋ ದೇಸಿ ಜುಗಾಡ್ ಮಾಡೋಕೆ ಇಲ್ಲ, ಹಾಕಂಗಿಲ್ಲ. ಒರಿಜಿನಲ್ಲೇ ತರಿಸ್ಬೇಕು, ಇಲ್ಲಾಂದ್ರೆ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ. ಇಷ್ಟೆಲ್ಲ ಮಾಡ್ತೀವಿ ಅದನ್ನು ಮಾಡೋಣ ಅಂತ. ಹೀಗಾಗಿ ಕಾಸ್ಟ್ ಆಗುತ್ತೆ, ಆಮೇಲೆ ಟೈಮ್ ಹಿಡಿಯುತ್ತೆ. ಯಾಕಂದರೆ ನೀವು ಅಲ್ಲಿಂದ ಆರ್ಡರ್ ಪರ್ಚೇಸ್ ಮಾಡಬೇಕು, ಆಮೇಲೆ ಎಲ್ಲ ಆರ್ಡ್ರ್ ಮಾಡ್ಬೇಕಾದ್ರೆ ಇಟ್ಸ್ ಎಕ್ಸ್ಪೆನ್ಸಿವ್. ಅಲ್ಲಿಂದ ಎಲ್ಲ ಬಂಡಲ್ ಮಾಡಿ ತರಿಸ್ಬೇಕು, ಯಾಕೆ ಕೊರಿಯರ್ ಕಡಿಮೆ ಆಗಬೇಕು. ಸೊ ಜಾಸ್ತಿ ಎಲ್ಲ ವಾಲ್ಸ್ ಅಲ್ಲಿಂದನೇ ತರಿಸೋದು, ನಾನು ಬರ್ತಾರೆ ಅಲ್ಲಿಂದ ತರಿಸೋದು. ಸರ್ ಈಗ ಉದಾಹರಣೆಗೆ ರಿಸ್ಟೋರ್ ಮಾಡದಿರುವಂತಹ ಆ ರೇಡಿಯೋನೇ, ಕಾಸ್ಟ್ಲಿಯೆಸ್ಟ್ ರೇಡಿಯೋನೇ 8 ಲಕ್ಷಕ್ಕೆ eBayನಲ್ಲಿ ಕೊಟ್ಟಿದ್ದಾರೆ ಅಂದರೆ, ನೀವು ರಿಸ್ಟೋರ್ ಮಾಡಿ ಬೈ ಚಾನ್ಸ್ ಕೊಟ್ಟರೆ, ರಿಸ್ಟೋರ್ ಮಾಡಿ ತೊಗೊಳೋರಿದ್ದರೆ ಕೊಡ್ಬೋದು, 10-12 ಲಕ್ಷ ಈಸಿ ಆಗುತ್ತೆ. ಒಬ್ಬ ಅಂದರೆ ನೋಡಿ ಸ್ನೇಹಿತರೆ, ಅದು 1955 ಅಂದರೆ ಕರೆಕ್ಟಾಗಿ 70 ವರ್ಷದ ಹಿಂದೆ ಬಂದಿರೋ ರೇಡಿಯೋದು. ಆ ರೇಡಿಯೋ ಅವತ್ತಿಗೆ 4500 ರೂಪಾಯಿ ಅಂತೆ, ಅಂದರೆ ಕರೆಕ್ಟಾಗಿ 10 ಲಕ್ಷ ರೂಪಾಯಿ. ಹೌದು, ಇವತ್ತಿನ ಕನ್ವರ್ಷನ್ ರೇಟ್ ಹಾಕಿದ್ರೆ 10 ಲಕ್ಷ ರೂಪಾಯಿ ಅದು. ಸರ್ ಅಂದರೆ 4500 ರೂಪಾಯಿ ಸರ್. ದೊಡ್ಡ ಮನೆತನದವರೇ ತಗೋಬೇಕು, ರಾಜ ಮಹಾರಾಜರೇ ತಗೋಬೇಕು, ಶ್ರೀಮಂತರಲ್ಲ. ಅದೇ ಹೇಳ್ದಂಗೆ ರಾಯಲ್ ಫ್ಯಾಮಿಲಿ. ಈ ರೇಡಿಯೋ ಅದೇ ಹೇಳಿದ್ನಲ್ಲ, ಈ ರೇಡಿಯೋ ಇದನ್ನ ನಮ್ಮ ಟ್ರಾಂಕೂರ್ ಮಹಾರಾಜರದ್ದು ಇದು. ಅವರು 36ರಲ್ಲಿ ತೊಗೊಂಡಿದ್ದು. 1936 ರೇಡಿಯೋ ಫಸ್ಟ್ ಬಂದ ಕೂಡಲೇ ತೊಗೊಂಬಿಟ್ಟವ್ರೆ. ರೇಡಿಯೋ ಯಾವಾಗ ರಿಲೀಸ್ ಆಯಿತು ತೊಗೊಂಡ್ಬಿಟ್ಟಿದ್ದಾರೆ. ಅಷ್ಟು ಅವ್ರ ಹತ್ರ ಸುಮಾರು ರೇಡಿಯೋಗಳಿತ್ತು. ಸೊ ನನಗೆ ಕೊಟ್ಟು ನಾನು ರಿಸ್ಟೋರ್ ಮಾಡಿದೆ, ಆಮೇಲೆ ನನಗೆ ಗಿಫ್ಟ್ ಅಂತ ಕೊಟ್ಟರು. ಸೊ ಇದು 1936ನಲ್ಲಿ ಹಿ ಹ್ಯಾಸ್ ಪೇಯ್ಡ್ ಆಲ್ಮೋಸ್ಟ್ 980 ರುಪೀಸು. ಪ್ಲಸ್ ಅದನ್ನ ತರಿಸೋದಕ್ಕೆ ಬಾಂಬೆಯಿಂದ ಒಬ್ಬನ್ನ ಕಳಿಸ್ಬಿಟ್ಟು ತರಿಸಿದ್ರಂತೆ. ಅಂದರೆ ವ್ಯಾಲ್ಯೂ ಅಷ್ಟಿತ್ತು. ಈಗ ದಿಸ್ ಆಫ್ಟರ್ ರಿಸ್ಟೋರೇಷನ್ ದಿಸ್ ಈಸ್ ಈಸಿಲಿ ಐ ಕ್ಯಾನ್ ಸೆಲ್ ಇಟ್ ಫಾರ್ 3.5 lakhs. ಇದು ಕೆಲಸ ಮಾಡುತ್ತಾ? ತೋರಿಸ್ತೇನೆ, ಹಾಕಿ. ಅಯ್ಯೋ, ಟ್ರಾವೆಂಕೂರ್ ಅಂತ ಕೇರಳನ ಸರ್? ಕೇರಳ. ತಿರುವಾಂಕೂರ್ ಸಂಸ್ಥಾನ ಅಂತಾರಲ್ಲ ಸ್ನೇಹಿತರೆ, ಟ್ರಾವೆಂಕೂರು. ಅದೇ ಅನಂತ ಪದ್ಮನಾಭ ದೇವಸ್ಥಾನ. ಅವ್ರದ್ದು ಟ್ರಸ್ಟಿ, ಮೇನ್ ಟ್ರಸ್ಟಿ ಅವರು. ಯಪ್ಪ, ಅದೇ ಅಂಡರ್ಗ್ರೌಂಡಲ್ಲಿ ಚಿನ್ನ ಇಟ್ಟಿರ್ತಾರಲ್ಲ ಅವರು. ಸರ್ ಇವೆಲ್ಲ ಒರಿಜಿನಲ್ ನಾಬ್ಸ್ಗಳೇ ಸರ್? ಅದೆಲ್ಲ ತರಿಸಿದ್ವಿ ನಾವು. 60,000 ಖರ್ಚು ಮಾಡಿದ್ವಿ. ಸರ್, ದೊಣ್ಣಮೆಣಸಿಕಾಯಿ ಅಂತೇವಲ್ಲ ಅಥವಾ ಕ್ಯಾಪ್ಸಿಕಮ್ ಅಂತ ಹೇಳ್ತೇವಲ್ಲ, ಅದರ ಬೇಸಾಯ ಮಾಡ್ತಾ ಇದ್ದೀರಿ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಶಾಮರೆಡ್ಡಿ ಅವರೇ? ಯಾವ ಒಂದು ತಳಿಯ ಈ ಕ್ಯಾಪ್ಸಿಕಮ್ ಅನ್ನ ತಾವು ಬೇಸಾಯ ಮಾಡ್ತಾ ಇದ್ದೀರಿ? ರಿಜ್ವಾನ್ ತಳಿಯಲ್ಲಿ ಬೇಸಾಯ ಮಾಡ್ತೀವಿ ಸರ್, ರಿಜ್ವಾನ್ ಕಂಪನಿದು. ಅದರಲ್ಲಿ 2 ಕಲರ್ ಬರುತ್ತೆ, ರೆಡ್ ಮತ್ತೆ ಇದು ಮೀಡಿಯಂ ವೇವ್. ಶಾರ್ಟ್ ವೇವ್ ಸ್ಟೇಷನ್ ಇಲ್ಲ. ಈ ಶಾರ್ಟ್ ವೇವ್ ಸ್ಟೇಷನ್ಸ್ ಇಲ್ವಾ? ಎಲ್ಲ ಇಂಟರ್ನೆಟ್ಗೆ ಹೋಗ್ಬಿಟ್ಟಿದೆ. ರಾತ್ರಿ 10 ಗಂಟೆ ಆದಮೇಲೆ ಬರುತ್ತೆ, ಬಟ್ ಮೋಸ್ಟ್ ಆಫ್ ದೆಮ್ ಆರ್ ಚೈನೀಸ್.
ನಮ್ಗೇನು ಬೈತಿದಾರೋ ಏನು ಮಾಡ್ತಿದಾರೋ ಕೇಳಲ್ಲ, ಏನು ಗೊತ್ತಾಗಲ್ಲ. ಇದು 2 ಇದೆ ಬ್ಯಾಂಡ್. ಅದೇ ಕೃಷಿ ವಾರ್ತೆ ಸರ್, ಕೃಷಿ ವಾರ್ತೆ ಬರ್ತಾ ಇತ್ತು. ಇದರ ನಿರ್ವಹಣೆ ನೋಡಿ, ಕ್ಯಾಪ್ಸಿಕಮ್ ಬೆಳೆಯುವ ರೈತನಿಗೆ ಇಂಟರ್ವ್ಯೂ ಮಾಡಿಬಿಟ್ಟು ಕೃಷಿರಂಗ ಅಥವಾ ತಾವೇ ಮಾಡ್ಕೋತೀರಾ, ಹೇಗೆ ಇದ್ರ ಬಗ್ಗೆ ಹೇಳಿ. ನೋಡಿ ಸ್ನೇಹಿತರೆ, ಇದ್ರ ಹೆಸರು ಪೈಲಟ್ ರೇಡಿಯೋ ಅಂತ. ಅವರು ನೀವು ಅಲ್ಲಿ ನೋಡಿದ್ರಲ್ಲ, ಜಾಹೀರಾತು ಕೊಟ್ಟಿದ್ರಲ್ಲ ಅವರಲ್ಲಿ, ಅದೇ ರೇಡಿಯೋ, ಪೈಲಟ್ ರೇಡಿಯೋ. ನೋಡಿ ಇದು ಸರ್, ಇದು ಕಬ್ಬಣನ ಇಲ್ಲ, ಇದು ಬೆಕಲೈಟ್. ಇದು ಟೀಕ್ ಮರ, ಇದು ಟೀಕ್. ಸೊ ಅವಾಗ ಈ ಏನಂದ್ರೆ ಎಸ್ಥೆಟಿಕ್ಸ್ ಹೊರ ರೂಪಕ್ಕೂ ತುಂಬಾ ಮಹತ್ವ, ತುಂಬಾ ಮಹತ್ವ ಇರ್ತದೆ. ಯಾಕೆ ಅಂದ್ರೆ ಬಿಸಾಕಿಲ್ಲ. ಇಲ್ಲ ಅವ್ರನ್ನು ಏನಂದ್ರೆ ಈ ಕಾರ್ನಲ್ಲಿ ಎಷ್ಟು ಫೀಚರ್ ಕೊಡ್ತಾ ಇದ್ದೀರಲ್ಲ, ಅದೇ ಥರ ಫೀಚರ್ಸ್ ಮಾಡೋರು. ಮತ್ತೆ ಇವಾಗ ಅಷ್ಟು ಮಾಡ್ಬಿಡಿ, ಫೀಚರ್ಸ್ ಬರ್ತಾ ಇತ್ತು ಅವಾಗಲೂ. ಅಂದರೆ ಬೇರೆ ಬೇರೆ ಈ ಥರ ಡಯಲ್ ಇರೋದು, ಸ್ಟ್ರೈಟ್ ಡಯಲ್ ಇರೋದು, ಅಥವಾ ಈ ಥರ ನಿಮಗೆ ತೋರಿಸ್ತಾನೆ. ಇದರಲ್ಲಿ ಇದು ಮೂವ್ ಆಗುತ್ತೆ, ಡಯಲ್. ಈ ಗ್ಲಾಸ್ ಮೂವ್ ಆಗುತ್ತೆ ನೋಡಿ, ಈ ಗ್ಲಾಸ್ ಇದೆ ಅಲ್ಲ, ಈ ಗ್ಲಾಸ್ ಮೂವ್ ಆಗುತ್ತೆ. ಇದು ವರ್ಕಿಂಗ್. ಹಾಂ, ಈ ಥರ ಟ್ಯೂನ್ ಮಾಡ್ದಂಗೆ. ಟ್ಯೂನ್ ಮಾಡ್ದಂಗೆ, ಬ್ಯಾಂಡ್ ಚೇಂಜ್ ಮಾಡ್ದಂಗೆ, ಶಾರ್ಟ್ ವೇವ್ 1, 2 ಅಥವಾ ಮೀಡಿಯಮ್ ವೇವ್ ಮಾಡ್ದಂಗೆ ಬರುತ್ತೆ ಸರ್. ಇದು ಇಂಗ್ಲೆಂಡ್ ಇದೆ. ಇದು ಹಾಲೆಂಡದ್ದು, ಫಿಲಿಪ್ಸ್ ಹಾಲೆಂಡ್. ಫಿಲಿಪ್ಸ್ನವ್ರು ಹಾಲೆಂಡ್ನವರ ಮೂಲ. ಮೂಲ ಅವರು. ಎಲ್ಲದಕ್ಕೂ ಎಲೆಕ್ಟ್ರಿಕ್ ವೈರಿಂಗ್ ಮಾಡ್ಕೊಂಡಿದ್ದೀರಿ? ಎಲ್ಲದಕ್ಕೂ ಆಂಟೆನಾ ಬೇಕೇ ಬೇಕು ಆ ಟೈಮ್ನಲ್ಲಿ, ಅದು ಬರಲ್ಲ ಇಲ್ಲಂದರೆ. ಒಂದ್ಸರಿ ಆ ಗ್ಲಾಸ್ ಬೀಳ್ಬೇಕು ಕರೆಕ್ಟಾಗಿ. ಹಣ ಹೇಗೆ ಒಟ್ಟುಗೂಡಿಸ್ಕೊಂಡ್ರಿ ಒಬ್ಬ ರೈತರಾಗಿ ಅಂತ ಕ್ಯಾಪ್ಸಿಕಮ್ ರೈತ. ಬ್ಯಾಂಕಿಂದ ನಮ್ಮ ಸಾಲ ಸೌಲಭ್ಯ ಕೃಷಿ ಸಾಲ ಕೊಡ್ತಾರೆ. ಕೃಷಿ ರಂಗ ಕ್ಯಾಪ್ಸಿಕಮ್ ಬೆಳೆ ರೈತರು ಕಂಟಿನ್ಯೂ ಇನ್ವೆಸ್ಟ್ ಮಾಡಿ ನಮಗೆ ಬೆಲೆ ಸಿಕ್ಕಿದ್ರೆ ನಮಗೆ ಆಟೋಮೆಟಿಕ್ ಆಗಿ ಕೇಳೋರು ಇದ್ದಾರೆ, ಕೃಷಿಕರು ಇದ್ದಾರೆ. ಆದರೆ ಎಲ್ಲ ಟ್ರಾನ್ಸಿಸ್ಟರ್ನಲ್ಲಿ ಕೇಳ್ತಾರೆ, ಯಾಕಂದರೆ ಅವ್ರಿಗೆ FM-ಗೂ ಪ್ಯಾರಲಲ್ ಆಗಿ ಮಾಡಿಬಿಟ್ಟಿದ್ದಾರೆ ಈಗ. FM, ಮೀಡಿಯಮ್ ವೇವ್. ಸೊ ನಿಮ್ಮ ಮೀಡಿಯಮ್ ವೇವ್ ಯಾವತ್ತು ಶಟ್ ಡೌನ್ ಮಾಡ್ತಾರೆ ಗೊತ್ತಿಲ್ಲ. ಅದು ಹೋಯ್ತು ಅಂದರೆ ಹೋಯ್ತು, FM-ನಲ್ಲಿ ಕೇಳ್ಕೊಳ್ಳಿ ಅಂತ. ನಿಮ್ಗೆ FM ಆದರೆ ನಿಮಗೆ ಮೊಬೈಲ್ನಲ್ಲೂ ಬರುತ್ತೆ, ಅಥವಾ ಈ ಚಿಕ್ಕ ರೇಡಿಯೋಗಳಲ್ಲೂ ಬರುತ್ತೆ, ಅದರಲ್ಲಿ ಕೇಳ್ಕೊಳ್ಳಿ ಅಂತ. ಬಟ್ ಈಗ ಯಾರೋ ಆಸಕ್ತಿ ಇರೋನಿಗೆ, ಪ್ಯಾಷನ್ ಇರೋನಿಗೆ ಇಂಥದ್ದು ಯಾವ್ದಾದ್ರು ಒಂದು ಆ್ಯಂಟಿಕ್ ರೇಡಿಯೋ ತಗೋತಿದ್ರೆ ಅವಕಾಶ ಇಲ್ಲ ಇವತ್ತು. ಏನು ಸಿಗೋದೇ ಇಲ್ಲ. OLX-ನಲ್ಲಿ ನೋಡಬೇಕು, ಅಥವಾ ಇಂಟರ್ನೆಟ್ನಲ್ಲಿ, ಫೇಸ್ಬುಕ್ ಇದರಲ್ಲಿ ಕೆಲವರು ಮಾರ್ತಿರ್ತಾರೆ, ತಗೋಬೋದು, ಅಲ್ಲಿ ತಗೊಂಡು ಕೇಳ್ಬೋದು. ಬಟ್ ಅದೇ ಎಲ್ಲ ಹೋಗ್ಬಿಟ್ಟಿದೆ ಸರ್, ಏಜ್ ಆಗಿಬಿಟ್ಟಿರುತ್ತೆ, ವರ್ಕ್ ಆಗ್ತಿರಲ್ಲ, ಏನೇನೋ ಜುಗಾಡ್ ರಿಪೇರ್ ಮಾಡಿ ಬಿಸಾಕಿರ್ತಾರೆ. ಸೊ ನನ್ನ ಹತ್ರ ಕೆಲವೊಂದು ರೇಡಿಯೋಗಳು ಬರುತ್ತೆ, ಅದು ನೋಡಿಬಿಟ್ರೆ ತಲೆ ದಿಮ್ಮ ಬಂದ್ಬಿಡುತ್ತೆ, ಏನಪ್ಪ ಮಾಡೋದು, ಎಲ್ಲ ಹಾಳು ಮಾಡಿಬಿಟ್ಟಿರ್ತಾರೆ. ಮತ್ತೆ ಒರಿಜಿನಲ್ ಮಾಡೋದಕ್ಕೆ ತುಂಬ ಕಷ್ಟಪಡೋದು, ಖರ್ಚು ಭಾಳ ಆಗುತ್ತೆ. ಇವು ಮೂಮೆಂಟ್ ಎಲ್ಲ ಎಡಿಟ್ ಮಾಡ್ತಿರಲ್ಲ? ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.